ಶಪಥ ಮಾಡ್ತಾ ಇದ್ದೀನಿ, ನಿಮ್ಮನ್ನೇ ಲವ್ ಮಾಡೋದು, ನಿಮಗೆ ತಾಳಿ ಕಟ್ಟೋದು. ಸೆಟ್ಗೆ ಹೋಗಿ ನಿಂತು ಶಾರ್ಟಲ್ಲಿ ನಿಂತು ಮನೆ ಕಳಿಸಿದವರು ಇದಾರೆ. ನಾನು ಹತ್ಕೊಂಡೆಲ್ಲ ಕೂತ್ಕೊಂಡೆಲ್ಲ ಬಂದಿದ್ದೀನಿ. ನನ್ಗೆ ಇವತ್ತವರೆಗೂ ಅರ್ಥನೇ ಆಗಿಲ್ಲ ಆಕ್ಚುಲಿ ಒಬ್ಬ ಆಕ್ಟರ್ ಹೆಂಗಿರ್ಬೇಕು ಅಂತ. ಇವಣ್ಣ ಹೊಡೆದು ಅವರೇ ಅವನು ಅಂಡರ್ವೇರ್ ಕಿತಾಕ್ರಿ ಅಂತ ಹೇಳ್ತಾರೆ. ಅವ್ರ ಆರ್ಟಿಸ್ಟ್ ಹಿಡಿದು ಹೇಳಿದಾಗ ಒಂದ್ ಥ್ರೆಡ್ ಅಲ್ಲಿ ನಿಲ್ಸಿರೋ, ಅದು ಯಾವ್ದು ಒಂದ್ ಸ್ವಲ್ಪ ಕಾಸ್ಟ್ಲಿ ಇದು ಅಂಡರ್ವೇರ್, ಅದು ಕಟ್ಟೆ ಆಗ್ಲಿಲ್ಲ. ಫುಲ್ ಬ್ಲೀಡ್, ನನಗೆ ಫುಲ್ ಬ್ಲೀಡಿಂಗ್, 7 ಇಂಚ್ ಕಟ್ಟಾಗ್ಬಿಡ್ತು. ಸರ್ ಯಾವತ್ತೂ ಅಷ್ಟೇ ಬಂದಿದ ತಕ್ಷಣ ಗುಡ್ ಮಾರ್ನಿಂಗು ಹಿಂಗೆ ಎದ್ದು ನಿಂತ್ಕೊಳ್ಳಿ ಅವೆಲ್ಲ ಹೇಳೋದು, ಫಸ್ಟ್ ಇಷ್ಟೆಲ್ಲ ಡವ್ ಮಾಡಬೇಡ ಅಂತ. ಇವಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾರಾದ್ರೂ ಆ ಹುಡುಗರಲ್ಲಿ ಒಬ್ಬರಿಗೆ ಒಂದ್ ಏಟು ಬಿದ್ರು ನಾನು ಸಿನಿಮಾ ಮಾಡೋದು ಬಿಟ್ಬಿಡ್ತೀನಿ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರುಗಳಿಗೂ ನಿಮ್ಮ ಸುದ್ದಿ ಮಾಡುವ ನಮಸ್ಕಾರಗಳು. ಸರ್ ಆ್ಯಕ್ಚುಲಿ ನಾವು ಮಂಡ್ಯದವರು, ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು, ಇಲ್ಲೇ ಕೆಂಪಾಪುರ ಅಗ್ರಹಾರ ಅಂತ ಮಾಗಡಿ ರೋಡು. ಸರ್ ಕೆನ್ ಸ್ಕೂಲ್ ಆಫ್ ಆರ್ಟ್ ಅಂತ ಶೇಷಾದ್ರಿಪುರಮು, ಅಲ್ಲಿ ನಾನು ಫೈನ್ ಆರ್ಟ್ ಓದ್ತಿದ್ದೆ. ಅದೊಂದು 5 ಇಯರ್ಸ್ ಕೋರ್ಸು. 2 ವರ್ಷಕ್ಕೆ ಬಿಟ್ಬಿಟ್ಟೆ ನಾನು, ಬಿಕಾಸ್ ಫೀಸ್ ಕಟ್ಟಕ್ಕೆ ದುಡ್ಡಿರಲಿಲ್ಲ ನನ್ನ ಹತ್ರ, ಆಗ್ತಿರ್ಲಿಲ್ಲ. ಏನೋ ಮಾಡಿ ಹೆಂಗೋ ಅಡ್ಮಿಷನ್ ಎಲ್ಲ ಮಾಡಿದ್ವಿ, ಬಟ್ ನಂಗೆ ಡೈಲಿ ಆ ಪೇಪರು ಪೆನ್ಸಿಲ್ ಎಲ್ಲ ತರಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಬಿಟ್ಬಿಟ್ಟೆ ನಾನು. ಕಮರ್ಷಿಯಲ್ ಆಗಿ ಬೇರೆ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಂಡೆ ಸರ್ ನಾನು. ಅಲ್ಲಿ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಸರ್. ಏನು ಎಂಟೈರ್ ಸೈನ್ ಬೋರ್ಡ್ ಅದು ಇದು ಯಾವುದೇ ಥರ ಕೆಲಸ ತೊಗೊಂಡ್ರು ಕೆಲಸ ಮಾಡ್ತಿದ್ದೆ ಸರ್. ಸಾರ್ವೆ ಇರಲಿ ಇಲ್ಲದೇ ಇರಲಿ, 10 ಫ್ಲೋರ್ 12 ಫ್ಲೋರು ಎಂಥ ರಿಸ್ಕ್ ಇದ್ರೂ ಮಾಡ್ತಿದ್ದೆ ಸರ್. ಆವಾಗ ಆ ಜೋಶ್ ಇತ್ತು. ತುಂಬ ಬಿದ್ದಿದ್ದೀನಿ, ತುಂಬ ಮುರ್ಕೊಂಡಿದ್ದೀನಿ ಆ ಟೈಮಲ್ಲೆಲ್ಲ. ಬಿಕಾಸ್ ನಾನು ಕೆಲಸ ಮಾಡಲೇಬೇಕಿತ್ತು. ಯಾರೋ ಒಬ್ಬರು ಇಲ್ಲ ಸಾರ್ವೆ ಕಟ್ಸಿದ್ರೆ ಆಗೋದು ಅಂತೆಲ್ಲ ಹೇಳಿ ಯಾರು ಬಿಟ್ಟೋಗಿರ್ತಿದ್ರು, ಸಾರ್ವೆ ಇಲ್ಲದೆ ನಾನು ಮಾಡ್ತೀನಿ ಅಂತ ಅದನ್ನು ಒಪ್ಕೊತಿದ್ದೆ. ಅದು ತುಂಬ ರಿಸ್ಕ್ ಕೆಲಸ. ಅದು ನಮ್ಮ ಫೀಲ್ಡ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅದೇನು ಅಂತ. ಸಾರ್ವೆ ಕಟ್ಕೊಂಡು ಬರೆಯೋದು ಅಂದ್ರೇನು, ಸಾರ್ವೆ ಇಲ್ಲದೆ ಬರೆಯೋದು ಅಂದರೆ ಏನು ಅಂತ. ಆ ಥರ ತುಂಬ ಚಾಲೆಂಜಿಂಗ್ ಜಾಬ್ಸ್ಗಳು ತೊಗೊಂಡು ಕೆಲಸ ಮಾಡಿದ್ದೀನಿ. ಕೆಲವು ಸರಿ ಬಿದ್ದು ಏಟ್ಗಳು ಮಾಡ್ಕೊಂಡಿದ್ದೀನಿ, ಅಡ್ಮಿಟ್ಗಳಾಗಿದ್ದೀನಿ, ಮುರ್ಕೊಂಡಿದ್ದೀನಿ. ಒಂದು ದುಡಿಯೋ ಏಜಿಗೆ ಬರೋ ಹೊತ್ತಿಗೆ ಒಂದು 14-15 ವರ್ಷಕ್ಕೆ ನಾನು ವಿಜಯನಗರಕ್ಕೆ ಬಂದೆ ಸರ್. ವಿಜಯನಗರನೇ ಅನ್ನ ನೀರು ಊಟ ಎಲ್ಲ ಕೊಟ್ಟಿದ್ದು. ಅದಾದಮೇಲೆ ಸಿನಿಮಾ. ಮೂಲತಃ ನಾನು ಸೈನ್ ಬೋರ್ಡ್ ಆರ್ಟಿಸ್ಟು ಸರ್. ಇಲ್ಲೇ ವಿಜಯನಗರದಲ್ಲಿ ನನ್ನೊಂದು ಶ್ರೀ ಆರ್ಟ್ಸ್ ಅಂತ ಕಮರ್ಷಿಯಲ್ ಆರ್ಟ್ ಸೈನ್ ಬೋರ್ಡ್ ಶಾಪ್ ಇದೆ. ಆ ಯಾವುದೋ ಕೆಲಸದ ಮೇಲೆ ಸಿನಿಮಾಗೆ ಬಂದಿದ್ದು. ಇವತ್ತು ಬೇರೆ ಏನೋ ಮಾಡ್ತಿದ್ದೀನಿ. ನಾನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡು ಬಂದವನೇ ಅಲ್ಲ ಸರ್ ಸಿನಿಮಾಗೆ. ಬೇರೆ ಏನೋ ಕೆಲಸಕ್ಕೆ ಬಂದಿದ್ದು, ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಮಾಡ್ತಿದ್ದೆ. ನಂದು ಯೂಶಲ್ ಆಗಿ ಬೈಕ್ಸು ಕಾರ್ಸು ಮಾಡಿಫಿಕೇಷನ್ಸು ಇದೆ ನಮ್ಮ ಅಂಗಡೀಲಿ. ಅದು ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀವಿ ನಾವು. ಮಾಡಿಫೈ ಮಾಡೋದು 2 ವೀಲರ್ಸ್ 4 ವೀಲರ್ಸ್ ಅದನ್ನ ಮಾಡಿಫೈ ಮಾಡ್ತೀವಿ ಸರ್. ಒಂದು ಕಲ್ಲು ಬಿಸಾಕಿರೋದು ಕೊಟ್ಟರು ಅದನ್ನು 10 ಜನ ವಾವ್ ಅನ್ಬೇಕು, ಹಂಗೇನೋ ಮಾಡ್ಕೊಡ್ತೀನಿ ಕಾಸು ಕೊಟ್ಟರೆ. ಇದು ನಮ್ಮ ಕೆಲಸ. ಹಂಗೆ ಸಿನಿಮಾಗೆ ಬಂದಿದ್ದು ನಾನು. ಒಂದು ಯಾವುದೋ ಬೈಕ್ ರೆಡಿ ಮಾಡಬೇಕಿತ್ತು. ಅಲೆಮಾರಿ ಸಂತೋಷ್ ಸರ್ ಮೊದಲನೇ ಸಿನಿಮಾ ಅಲೆಮಾರಿ, ಇದು ಫೋಟೋ ಶೂಟ್ಗೆ ಒಂದು ಬೈಕ್ ರೆಡಿ ಮಾಡೋಕ್ಕೆ ಅಂತ ಬಂದಿದ್ದು. ಸರ್ ಅವತ್ತು ಮಹೇಂದ್ರ ಸರ್ ಶೂಟ್ ಮಾಡ್ತಿದ್ರು. ಅವ್ರು ನಾನು ಮಹೇಂದ್ರ ಸಿಂಹ ಸರ್ ಫೋಟೋಗ್ರಾಫರ್. ನಾನು ಒಂಚೂರು ನೋಡೋಕೆ ಹಿಂಗೆಲ್ಲ ಇರೋದ್ರಿಂದ ಯೋಗಿ ಸರ್ ಬಂದಿರಲಿಲ್ಲ. ಅವ್ರ ಪೊಸಿಷನ್ ನಾನು ಕೊಡ್ತಿದ್ದೆ, ಬಿಕಾಸ್ ಆ ಬೈಕ್ ಹ್ಯಾಂಡಲ್ ಮಾಡೋಕ್ಕೆ ಬೇರೆಯವ್ರಿಗೆ ಬರ್ತಿರಲಿಲ್ಲ. ತುಂಬ ದೊಡ್ಡ ಬೈಕ್ ಅದು, ಬುಲೆಟ್ನ ಮಾಡಿಫೈ ಮಾಡಿದ್ವಿ. ಸೊ ಆವಾಗ ಲೈಟಿಂಗ್ ಗೀಟಿಂಗ್ ಚೆಕ್ ಮಾಡೋಕ್ಕೆ ಹಂಗೆ ನೀನೇ ಕೂತ್ಕೊಮ್ಮ ಅಂತೆಲ್ಲ ಫೋಟೋ ತೆಗಿತಿದ್ರು. ಆಗ ಮಹೇಂದ್ರ ಸರ್ಗೆ ಅನಿಸ್ತದು, ಈ ಹುಡುಗ ನೋಡಿ ಒಂಚೂರು ಬೇರೆ ಥರ ಕಾಣ್ತಾನೆ, ಯೂಸ್ ಮಾಡ್ಕೊಳ್ಳಿ ಅಂತ. ಅದು ಸಂತೋಷ್ ಸರ್ಗೂ ಮುಂಚೆಯಿಂದನೇ ಹೇಳ್ಕೊಂಡಿದ್ರು ನನಗೆ, ಮಾಡಿಸೋದು ನೀವು ಒಂಥರ ಬೇರೆ ಥರ ಕಾಣ್ತೀಯ, ಸುಮ್ಮನೆ ಮಾಡು ಅಂತ. ಸರ್ ನನಗೇನು ಬರುತ್ತೆ ಅಂತ ಹಿಂದೆ ನಿಂತ್ಕೊಳ್ಳೋಕೆ ಕೊಡ್ತೀನಿ, ಮಾಡು, ಬಟ್ ಚೆನ್ನಾಗಿ ಕಾಣುತ್ತೆ ಅಂತ. ಹಂಗೆ ಸ್ಟಾರ್ಟ್ ಆಯಿತು ಸರ್. ಹೌದು ಸರ್. ರಾಕೇಶ್ ಅಡಿಗ ಅವ್ರ ಹಿಂದೆ ಒಂದು 6-7 ಜನ ಹುಡುಗರಲ್ಲಿ ನಾನು ಒಬ್ಬ. ಅದೇ ಮೊದಲನೇ ಸಿನಿಮಾ. ಅದಕ್ಕೆ ಮುಂಚೆ ಅದೊಂದು ಮಾಡಿದೆ, ಒಂಚೂರು ದೊಡ್ಡ ಕ್ಯಾರೆಕ್ಟರ್ ಮಾಡಿದ್ದೆ, ಅದು ನಿಂತೋಯ್ತು ಸಿನಿಮಾ. ಸೊ ಅಲೆಮಾರಿನೇ ಮೊದಲು, ಅದೇ ರಿಲೀಸ್ ಆಗಿದ್ದು ಸರ್. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸರ್. ಇಡೀ ಸಿನಿಮಾ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಕಷ್ಟ ಇದೆ. ಸ್ವಲ್ಪ ಅದರಲ್ಲಿ ನೆಮ್ಮದಿ ಅನ್ಸೋದು ಆ್ಯಕ್ಟಿಂಗ್ ಡಿಪಾರ್ಟ್ಮೆಂಟು ಸರ್. ಸೆಟ್ ಡಿಪಾರ್ಟ್ಮೆಂಟ್ಗೆಲ್ಲ ಕಂಪೇರ್ ಮಾಡಿಬಿಟ್ರೆ ಆ್ಯಕ್ಟರ್ಸ್ಗಳಿಗೆ ಸ್ವಲ್ಪ ಓಕೆ ಸರ್. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಅದಾದಮೇಲೆ ಬಿತ್ರಿ ಅಂತ ಒಂದು ಮಾಡಿದೆ. ಅಲ್ಲಿ ಮೊದಲು ಡೈಲಾಗ್ ಕೊಟ್ಟರು. ನಂಗೆ ಗೊತ್ತಿರಲಿಲ್ಲ ಅದು ಹೇಳ್ತೀನೋ ಇಲ್ವೋ ಅಂತನೋ. ಒಂದು ಕಾಲ್ ಪೇಜ್ ಡೈಲಾಗು. ಅದು ತುಂಬ ಆರಾಮಾಗಿ ಹೇಳಿದೆ ಅಂತ ಅವ್ರುಗಳು ಹೇಳಿದ್ರು ಅವತ್ತು. ನನಗೆ ಗೊತ್ತಿಲ್ಲ ಇದು ತುಂಬ ಕಷ್ಟ, ನೀನು ಆರಾಮಾಗಿ ಹೇಳ್ತಿದ್ಯಾ, ನಿನ್ನ ಒಳಗೆ ವಿಷಯ ಇದೆ, ಆ್ಯಕ್ಟ್ರ್ ಆಗ್ಬೋದು ನೀನು ಅಂತೆಲ್ಲ ಮಾತು ಬಂತು. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ಅದರದ್ದೇ ಕ್ಯಾಮ್ರಾಮನ್ ಕಿರಣ್ ಅಂಪಾಪುರ ಅವರು ಅದಾದಮೇಲೆ ಒಂದು 4 ಸಿನಿಮಾ ಕೊಡಿಸಿದ್ರು ನನಗೆ. ಆಲ್ಮೋಸ್ಟ್ ದೊಡ್ಡ ಹೀರೋಗಳ ಜೊತೆ ಮಾಡಿದೆ. ಅದ್ರಲ್ಲಿ ಅಪ್ಪು ಸರ್ದು ಮೈತ್ರಿ ಕೂಡ ಮಾಡಿದೆ ನಾನು. ಅಲ್ಲಿಂದ ಮುಗಿಸ್ಕೊಂಡು ಬರೋದಕ್ಕೆ ಹಂಗೆ ಸಣ್ಣ ಪುಟ್ಟ ಅದು ಇದು ಮಾಡ್ಕೊಂಡು ಬರ್ತಿದ್ದೆ. ಅದಾದಮೇಲೆ ಸೂರಿ ಸರ್, ಅದಾದಮೇಲೆ ಇಲ್ಲಿ ಗಂಟ ಬಂದಿದ್ದೀನಿ. ಓಕೆ, ಸೂರಿ ಸರ್ ಹತ್ರ ನೀವು ಹೋದ್ರೆ ಅವರೇ ಕೇಳಿದ್ರೆ ಸರ್? ಇಲ್ಲ ಸರ್, ಸರ್ ಹತ್ರ ನಾನೇ ಹೋಗಿದ್ದು. ತುಂಬ ಗೊತ್ತಿರೋ ಎಲ್ಲರನ್ನೂ ಕೇಳಿದ್ದೆ ನಾನು, ನನ್ನ ಸೂರಿ ಸರ್ ಹತ್ರ ಒಂದು ಚಾನ್ಸ್ ಕೊಡಿಸಿ ಅಂತ. ಎಲ್ಲರೂ ಎದುರೋರು, ಬಿಕಾಸ್ ಸರ್ ಹತ್ರ ಇನ್ಫ್ಲೂಯೆನ್ಸು ಆ ಥರದ್ದೆಲ್ಲ ಏನೂ ಇಲ್ಲ ಸರ್. ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅವರು ತೊಗೊಳ್ಳಲ್ಲ. ಅವನ ಕೆಲಸ ಇದ್ದರೆ ಮಾತ್ರನೇ ಅವ್ರು ಕರ್ಕೊಳ್ಳೋದು. ಅದವ್ರಿಗೆ ಗೊತ್ತಾಗಬೇಕು ಅವ್ನು ಕೆಲಸಗಾರ ಅಂತ. ಸರ್ ನಾನೇ ಹೋಗಿ ಡೈರೆಕ್ಟಾಗಿ ಮಾತಾಡಿದ್ದೆ ಸರ್. ಏನು ಹಬ್ಬ ಅಂದ್ರೆ ಏನು ಮಾಡ್ಬೋದು, ಡೇಟ್ ಹೊಡಿಬೋದಾ ಮ್ಯಾಕ್ಸಿಮಮ್, ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸರ್. ಲೈಫಲ್ಲಿ ತುಂಬ ನೋಡಿದ್ದೀವಿ ನಾವು ಅದೆಲ್ಲ. ಸೊ ಹೋದೆ, ಫೋಟೋಸ್ ಕೊಟ್ಟೆ. ಸರಿ ಆಯಿತು, ಫೋನ್ ಬರುತ್ತೆ ಹೋಗಮ್ಮ ಅಂತ ಅಂದಿದ್ರು. ಫೋನ್ ಬಂತು. ಕಡ್ಡಿಪುಡಿಯಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ದೀನಿ ಸರ್. ಚಂದ್ರಣ್ಣ, ಪ್ರೊಡ್ಯೂಸರ್ ಚಂದ್ರಣ್ಣ ತೀರ್ಕೊಂಡಾಗ ಶಿವಣ್ಣ ಒಂದು ಹಮ್ಮಾಮಿಗೆ ಬರ್ತಾರೆ ಸರ್, ಅವರು ಸತ್ತಿರ್ತಾರೆ. ಅವ್ರ ಜೊತೆ ಒಂದು 200 ಹುಡುಗರಲ್ಲಿ ನಾನು ಒಬ್ಬ ಸರ್. ಅದೊಂದೇ ಒಂದು ಶಾರ್ಟ್ ಮಾಡಿದ್ದೆ ಸರ್. ಅಲ್ಲಿಂದ ಸರ್ದು ನಂದು ಸ್ಟಾರ್ಟ್ ಆಯಿತು ಸರ್ ಜರ್ನಿ. ಸರ್ ಸಿನಿಮಾಲಿ ಏನಾಗುತ್ತೆ, ಎಲ್ಲರಿಗೂ ಬಹುಶಃ ಆಗಿರ್ಬೋದು, ನನಗೂ ಆಗಿರೋದು ಸರ್. ಈಗ ಕೆಲವು ಸಿನಿಮಾಗೆ ಹೋದಾಗ ಈ ಹುಡುಗ ಪೀಚು ಅಂತ ನನ್ನ ಕಳಿಸಿದವ್ರು ಇದ್ದಾರೆ.
ಈ ಹುಡುಗ ಹೀರೋಗಿಂತ ಹೈಟ್ ಇದ್ದಾನೆ ಅಂತಲೂ ಕಳಿಸ್ದವ್ರಿದ್ದಾರೆ. ಇವನು ತುಂಬ ರಫಾಗಿ ಕಾಣ್ತಾನೆ ಅಂತಲೂ ಕಳಿಸ್ದವ್ರಿದ್ದಾರೆ. ಈ ಹುಡುಗ ಏನೂ ಇಲ್ಲ ರೀ, ಡಮ್ಮಿ ಥರ ಇದ್ದಾನೆ ಅಂತ ಕಳಿಸ್ದವ್ರಿದ್ದಾರೆ. ತುಂಬ ಸಣ್ಣ ಇವನು ಅಂತ ಕಳಿಸ್ದವ್ರಿದ್ದಾರೆ. ಇಲ್ಲ ರೀ, ಇವ್ನು ಹೀರೋಗಿಂತ ಹೆವಿ ಕಾಣಿಸ್ತಿದ್ದಾನೆ ಅಂತ ಕಳಿಸ್ದವ್ರಿದ್ದಾರೆ. ಕಪ್ಪಗಿದ್ದಾನೆ ಅಂತ ಕಳಿಸ್ದವ್ರಿದ್ದಾರೆ, ಬೆಳ್ಳಗಿದ್ದಾನೆ ಅಂತ ಕಳಿಸ್ದವ್ರಿದ್ದಾರೆ, ಕೂದಲು ಉದ್ದ ಇದೆ ಅಂತ ಕಳಿಸ್ದವ್ರಿದ್ದಾರೆ. ಕೂದಲು ಕಟ್ ಮಾಡ್ಕೊಂಡು ಹೋದಾಗ ಏನು ರೀ ಕಟ್ ಮಾಡ್ಕೊಂಡು ಹಿಂಗಿದ್ದೀರಾ ಅಂತ ಕಳಿಸ್ದವ್ರಿದ್ದಾರೆ. ನನಗೆ ಇವತ್ತವರೆಗೂ ಅರ್ಥನೇ ಆಗಿಲ್ಲ ಆ್ಯಕ್ಚುಲಿ ಒಬ್ಬ ಆ್ಯಕ್ಟ್ರ್ ಹೆಂಗಿರಬೇಕು ಅಂತ. 6 ಅಡಿ ಇದ್ರೂ ಕಷ್ಟ, 5 ಅಡಿ ಇದ್ರೂ ಕಷ್ಟ. ಈ ಥರದ್ದು ಬೇಜಾನು ಅನ್ಭವಿಸ್ಬಿಟ್ಟಿದ್ದೀನಿ ಸರ್. ಸೆಟ್ಗೆ ಹೋಗಿ ನಿಂತು ಶಾರ್ಟಲ್ಲಿ ನಿಂತು ಮನೆ ಕಳಿಸ್ದವರು ಇದ್ದಾರೆ. ನನ್ನ ಹತ್ಕೊಂಡೆಲ್ಲ ಕೂತ್ಕೊಂಡೆಲ್ಲ ಬಂದಿದ್ದೀನಿ ನಾನು. ಸರ್ ಫಸ್ಟು ಅನುಮಾನ ಇವನು ಮಾಡ್ತಾನೇನ್ರಿ ಅಂತ, ಆಮೇಲೆ ಅವಮಾನ ತೆರಿಗೆ ನೋಡ್ರಿ ಕೊಟ್ಟರು ಮಾಡಲಿಲ್ಲ ಅಂತ, ಆಮೇಲೆ ಅಪಮಾನ ಹೇಳಿದೆ ರೀ ಇವನ್ನೆಲ್ಲ ಬೇಡ ಅಂತ ನೀವು ಕೇಳಲಿಲ್ಲ ಅಂತ, ಅದಾದಮೇಲೆ ಸನ್ಮಾನ. ನಾನು ಹೇಳಿಲ್ವ ರೀ ಹುಡುಗ ಮಾಡ್ತಾನೆ ಅಂತ. ಇವೆಲ್ಲನೂ ನೋಡ್ಬಿಟ್ಟಿದ್ದೀನಿ ಸರ್ ನಾನು. ಸರ್ ಕಡಿಪುಡಿ ಆಯಿತು ಅಷ್ಟೇ ಸರ್, ನಾವು ಹತ್ರ ನೋಡಿದ್ದೆ ಅಷ್ಟೇ, ಒಂದು ಹತ್ರದಿಂದ ಅವತ್ತು, ಇನ್ನೇನು ಇಲ್ಲ. ಅದಾದಮೇಲೆ ಗಡ್ಡ ವಿಜಯ್ ಅವ್ರದ್ದು ದ್ಯಾವ್ರೆ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು ಸರ್. ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ ನಾನು. ಅಲ್ಲಿ ರಾಜೇಶ್ ನಟರಂಗವ್ರು ನಂಗೆ ಪರಿಚಯ ಆದರು. ಮತ್ತು ಅವರು ಕೆಂಡ ಸಂಪಿಗೆಲ್ಲಿ ಒಂದು ಕ್ಯಾರೆಕ್ಟ್ರು, ಸಣ್ಣದೊಂದು ಕ್ಯಾರೆಕ್ಟ್ರ್ ಮಾಡಿಸಿದ್ರು ಸರ್. ಅಲ್ಲಿ ಸರ್ಗೆ ಅದು ಇಷ್ಟ ಆಯಿತು, ಈ ಹುಡುಗನಲ್ಲಿ ವಿಷಯ ಇದೆ, ಇವ್ನು ಕೆಲಸ ಮಾಡ್ತಾನೆ, ಇವ್ನು ಕೆಲಸ ಬರುತ್ತೆ ಅಂತ. ಆಮೇಲೆ ದೊಡ್ಡ ಮನೆಗೆ ಸರೇ ಕರೆದ್ರು. ದೊಡ್ಡ ಮನೆ ಆದಮೇಲೆ ಟಗರುಗೆ ಒಂದಷ್ಟು ಆರ್ಟ್ ವರ್ಕ್ಗಳು ಮಾಡಿದೆ ಸರ್ ನಾನು. ಆ ಪೋಸ್ಟರ್ಸು ಅದು ಇದೆಲ್ಲ ಒಂದಷ್ಟು ಕೆಲಸ. ಹಾಂ ಸರ್, ಅದು ಶಿವಣ್ಣನ ಒಂದು ಪೋಸ್ಟ್ ಇದೆಯಲ್ಲ ಸರ್ ಕೊಂಬದು, ಆ ಥರದ ಕೆಲಸ. ಆಮೇಲೆ ಅದರಲ್ಲಿ ಶಿವಣ್ಣ ಅವ್ರದ್ದು ಅದು ಜೀಪ್ ಇದೆಯಲ್ಲ, ಅದು ಎಂಡೋರಾನೇ ಅನಿಸುತ್ತೆ ಅದು ಮೋಸ್ಟ್ಲಿ. ಅದು ಆ ಗಾಡಿದೊಂದು ಮಾಡಿದೆ. ಅದ್ರಲ್ಲಿ ಒಂದಷ್ಟು ಆರ್ಟ್ ಕೆಲಸಗಳು ಮಾಡ್ತಿದ್ದೆ. ಹಂಗೆ ಸರ್ರು ಒಂದು ಕ್ಯಾರೆಕ್ಟರ್ ಐತೆ ಮಾಡು ಅಂತ ಇದನ್ನು ಮಾಡಿಸಿದ್ರು ಸರ್. ಅದಾದಮೇಲೆ ಪಾಪ್ಕಾರ್ನ್ ಮಾಡಿದೆ. ಈಗ ನೋಡೋಣ ಸರ್ ಮುಂದೆ ಬ್ಯಾಡ್ ಮ್ಯಾನರ್ಸಲ್ಲಿ ಹೇಳಿದ್ರೆ ಮೇಕಿಂಗ್ ಬಗ್ಗೆ ಮಾತಾಡೋಣ ಸರ್. ಅದೊಂಥರ ಸ್ಕೂಲು ಸರ್, ಅದೊಂದು ಆರ್ಟ್ ಸ್ಕೂಲ್ ಥರ. ಸರ್ದು ಸೆಟ್ ಯಾವಾಗಲೂ ಅಲ್ಲಿ ಯಾವಾಗೂ ಸೈಲೆನ್ಸ್ ಇರುತ್ತೆ, ತುಂಬ ಡಿಸಿಪ್ಲಿನ್ ಇರುತ್ತೆ, ತುಂಬ ಟೈಮ್ ಸೆನ್ಸ್ ಇರುತ್ತೆ. ಬೆಳಗ್ಗೆ 5 ಅಂದರೆ 5, ಬೆಳಗ್ಗೆ 4 ಅಂದರೆ 4. ಸರ್ರು ಅಷ್ಟೇ 4 ಗಂಟೆ ಅಂದರೆ 4 ಗಂಟೆಗೆ ಬಂದು ನಿಂತಿರ್ತಾರೆ. ಆ ಥರ ಅದೊಂದು ಸ್ಕೂಲು ಸರ್. ಅದು ಒಬ್ಬ ಶಿಸ್ತಾಗೆ ಕೆಲಸ ಕಲಿಯೋಕ್ಕೆ ಪರ್ಫೆಕ್ಟ್ ಜಾಗ ಸರ್ ಅದು. ಟಗರೂಲಿ ಮರೆಯೋಕ್ಕಾಗದೇ ಇರೋದು ಘಟನೆ ಅಂದರೆ ಒಂದು ಡಾಬಾ ಸೀನ್ ಮಾಡ್ತಿದ್ವಿ ಸರ್ ನಾವು. ಆ ಡಾಬಾ ಸೀನ್ ಮಾಡುವಾಗ ಅದರಲ್ಲಿ ಶಿವಣ್ಣ ಹೊಡೆದು ರೀ ಅವನು ಅಂಡರ್ವೇರ್ ಕಿತ್ತಾಕ್ರಿ ಅಂತ ಹೇಳ್ತಾರೆ. ಆವಾಗ ಅದನ್ನೆಲ್ಲ ವೀಕ್ ಮಾಡಿದರು, ಆರ್ಟ್ ಡಿಪಾರ್ಟ್ಮೆಂಟವ್ರು ಆಲ್ಮೋಸ್ಟ್ ವೀಕ್ ಮಾಡಿದರು. ಅವ್ರು ಆರ್ಟಿಸ್ಟ್ ಹಿಡಿದು ಹೇಳಿದಾಗ ಒಂದು ಥ್ರೆಡಲ್ಲಿ ನಿಲ್ಸಿರೋ, ಅದು ಯಾವುದೋ ಒಂದು ಸ್ವಲ್ಪ ಕಾಸ್ಟ್ಲಿ ಇದು ಅಂಡರ್ವೇರ್, ಅದು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಬಿಟ್ಟಿದ್ರು ಅನ್ಸುತ್ತೆ. ಒಂದೇ ಒಂದು ಎಲಾಸ್ಟಿಕ್ ಬಿಟ್ಟಿದ್ರು, ಅದು ಎಳೆಯುವಾಗ ಕಟ್ಟಾಗಲಿ ಅಂತ. ಅದು ಕಟ್ಟೇ ಆಗಲಿಲ್ಲ. ಅದು ಎಳೆದಾಗ ಒಂದು 7 ಇಂಚು ಕುಯ್ದುಬಿಡ್ತು ಸರ್. ಫುಲ್ ಬ್ಲೀಡ್, ನನಗೆ ಫುಲ್ ಬ್ಲೀಡಿಂಗ್. 7 ಇಂಚ್ ಕಟ್ಟಾಗ್ಬಿಡ್ತು ಸೊಂಟದ ಹತ್ರ, ರೈಟ್ ಸೈಡ್ ಸೊಂಟದ ಹತ್ರ ಒಂದು 7-7.5 ಇಂಚ್ ಕಟ್ಟಾಗ್ಬಿಡ್ತು. ಫುಲ್ ಕಾಲು ಕೆಳಗೆ ಪಾದದವರೆಗೂ ಬ್ಲೀಡ್ ಆಗ್ತಿದೆ. ಆ ಥರ ಕಟ್ಟಾಗೋಗಿತ್ತು. ಆದರೂ ಶಾರ್ಟ್ ಮುಗಿಯೋರ್ಗು ಏನು ಹೇಳಿಲ್ಲ. ಅದಾದಮೇಲೆ ಗೊತ್ತಾಯ್ತು ಅದು ಬ್ಲಡ್ಡು ಅರ್ದು ನಿಂತ್ಬಿಟ್ಟಿತ್ತು. ಹಂಗೆ ಮತ್ತೆ ಬ್ಯಾಂಡೇಜ್ ಹಾಕ್ಕೊಂಡು ಹಂಗೆ 3 ದಿನ ತುಂಬ ಲೂಸ್ ಪ್ಯಾಂಟ್ಗಳು ಹಾಕ್ಕೊಂಡು ಆ್ಯಕ್ಟ್ ಮಾಡಿದೆ ಸರ್ ಅದರಲ್ಲಿ. ಅದೊಂದು ತುಂಬ ನೆನಪಿದೆ ನನಗೆ, ತುಂಬ ಚೆನ್ನಾಗಿ ನೆನಪಿದೆ ಸರ್. ಶಿವಣ್ಣ ಸರ್ ಅವರು ಟೈಮ್ ಸೆನ್ಸು, ಅವರು 1 ನಿಮಿಷನೂ ಟೈಮ್ ವೇಸ್ಟ್ ಮಾಡೋದೇ ನೋಡಿಲ್ಲ ನಾನು. ಅದನ್ನ ನೋಡಿ ತುಂಬ ಕಲ್ತಿದ್ದೀವಿ ನಾವೆಲ್ಲ. ಆಮೇಲೆ ಅವರು ತುಂಬ ಮುಂದೆ ಬಿಡ್ತಾರೆ. ಪಾಪ ಹೊಸ ಹುಡುಗರು ಏನೋ 100 ಕನ್ಸಿಟ್ಕೊಂಡ್ಬಂದಿದ್ದಾರೆ, ಅವ್ರುಗಳಿಗೆ ಹೆಸರಾಗಲಿ, ನಮ್ಗೆ ಆಲ್ರೆಡಿ ಹೆಸರಿದೆ, ಈ ಹುಡುಗರಿಗೆ ಹೆಸರಾಗಲಿ ಅಂತ ನನಗಾಗಲಿ, ವಸಿಷ್ಠ ಅವ್ರಿಗಾಗಲಿ, ಧನಂಜಯ ಅವ್ರಿಗಾಗಲಿ ಅವರು ಕೊಟ್ಟಿದ್ದು ಫ್ರೀಡಮೇ ಸರ್. ಇವತ್ತು ನಮಗೆಲ್ಲ ಒಂದು ಈ ಮಟ್ಟಿಗೆ ಹೆಸರಾಯಿತು, ನಾವೇನೋ ಸಿನಿಮಾಲಿ ಇವತ್ತು ಜನ ನಮ್ಮನ್ನು ಗುರುತಿಸ್ತಿದ್ದಾರೆ, ಕೆಲಸ ಕೊಡ್ತಿದ್ದಾರೆ ಅಂದರೆ ಅವತ್ತು ಶಿವಣ್ಣ ಬಿಟ್ಟಿದ್ದ ಫ್ರೀನೇ ಸರ್. ಅವರು ಹುಡುಗರು ಚೆನ್ನಾಗಿ ಕಾಣಲಿ, ಹುಡುಗರು ಫ್ರೇಮಲ್ಲಿ ಹಿಂಗೆ ಬರಲಿ ಅಂತ ನಿಂತ್ಕೊಂಡು ಗೈಡ್ ಮಾಡ್ತಿದ್ರು ಸರ್. ಅದೇ ಇವತ್ತು ನಮ್ಗೆ ಊಟ ಕೊಡ್ತಿದ್ರು. ಯಾವಾಗಲೇ ನಾವು ಫ್ರೀ ಇದ್ದರೂ ಶಿವಣ್ಣ ಅವರು ನಮ್ಮ ಜೊತೆ ಕೇರ ಮಾಡ್ತಿದ್ರು ಸರ್. ನಮ್ದು ಯಾವಾಗಲೇ ಶಾರ್ಟ್ ಇಲ್ಲ ಅಂದರು ನಮ್ಗಳ್ದು, ಯಾವಾಗಲೂ ನಮ್ಮ ಜೊತೆ ಕೇರ ಮಾಡ್ತಿದ್ರು ಸರ್. ಅದು ಒಂದು ತುಂಬ ಖುಷಿ ಇದೆ. ಅವರೆಲ್ಲಿ ನಾವೆಲ್ಲಿ ಸರ್ ಅವ್ರ ಜೊತೆ ಕೂತ್ಕೊಂಡು ಕೇರ ಮಾಡೋದು, ಅದೊಂದು ತುಂಬ ಖುಷಿ ಆದ ವಿಚಾರ ಸರ್. ಸರ್ ಅದೇ ನಾವು ಆ ಸಿನಿಮಾ ಕೆಲಸ ಮಾಡುವಾಗ ಯಾರಿಗೂ ಗೊತ್ತಿರಲಿಲ್ಲ ಇದು ಹಿಂಗಾಗುತ್ತೆ, ಈ ಮಟ್ಟಿಗೆ ಹೆಸರಾಗುತ್ತೆ ಅಂತ. ಧನೋರ್ಗೂ ಭಯ ಆಯಿತು. ಬಿಕಾಸ್ ಅವ್ರು 7-8 ಸಿನಿಮಾಗಳು ಹೀರೋ ಆಗಿ ಮಾಡಿದ್ರು. ಆಮೇಲೆ ಅವ್ರ ಲುಕ್ಸೇ ಬೇರೆ ಥರ ಇತ್ತು. ಇದ್ರಲ್ಲಿ ಕಂಪ್ಲೀಟ್ ಲುಕ್ಸ್ ಚೇಂಜ್ ಮಾಡಿದ್ವಿ. ತುಂಬ ಸಾಫ್ಟ್ ಥರ ಕಾಣುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅಂದರೆ ಆ ಕೂದಲೆಲ್ಲ ಕಟ್ ಮಾಡಿ ಮೀಸೆ ಎಲ್ಲ ತೆಗೆದಿದ್ದು, ಅವರು ಒಂದಷ್ಟು ಸತಿಗಳು ಸುದಿದ್ದು ಓಕೆನಾ ತುಂಬ ಸಾಫ್ಟ್ ಆಗ್ತಿದೆಯಾ ಅಂತ. ನಮಗೂ ಅವಾಗೇನು ಗೊತ್ತಾಗ್ತಿರ್ಲಿಲ್ಲ ಸರ್. ಅದು ರಿಲೀಸ್ ಆದಮೇಲೆ ನಮಗೆ ಅದರ ಇಂಪ್ಯಾಕ್ಟ್ ಏನು ಅಂತ ಗೊತ್ತಾಗಿದ್ದು. ನನಗಾಗಲಿ, ಧನುಗಾಗಲಿ, ವಸಿಗಾಗಲಿ. ಅಲ್ಲಿವರೆಗೂ ನಮ್ಗೆ ಆ್ಯಕ್ಚುಲಿ ಕಥೆನೂ ಗೊತ್ತಿರಲಿಲ್ಲ. ಧನುಗೂ ಏನು 1 ಲೈನ್ ಕಥೆನೂ ಗೊತ್ತಿರಲಿಲ್ಲ. ನಮ್ಗೆ ಯಾರಿಗೂ ಏನೂ ಗೊತ್ತಿರಲಿಲ್ಲ. ಸರ್ ಏನು ಹೇಳ್ತಿದ್ರು ಅವತ್ತಿಂದ ಅದನ್ನು ಮಾಡ್ತಿದ್ವಿ ಅಷ್ಟೇ. ಏನು ಕೊನೆಯವರೆಗೂ ನಮ್ಗೆ ಗೊತ್ತಿರಲಿಲ್ಲ ನಾವೇನು ಮಾಡ್ತಿದ್ದೀವಿ ಅನ್ನೋದು. ರಿಲೀಸ್ ದಿನ ಆ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗಲೇ ನಮಗೂ ಗೊತ್ತಾಗಿದ್ದು ನಾವು ಏನು ಮಾಡಿದ್ದೀವಿ ಅನ್ನೋದು. ಸರ್ ನಾನು ಟಗರು 32 ಡೇಸ್ ಶೆಡ್ಯೂಲು ಸರ್ ನಂದು. 32 ಡೇಸ್ ವರ್ಕ್ ಮಾಡಿದೆ ಸರ್. ನನ್ನ ಹತ್ರ ಇನ್ನೂ ಅದು ಬರೆದಿಟ್ಕೊಂಡಿದ್ದೀನಿ, ನೆನಪಿದೆ. 32 ಡೇಸ್ ಸರ್ ಬ್ರೈನಲ್ಲೇ ಎಲ್ಲ ಸ್ಕ್ರಿಪ್ಟ್ ಇರುತ್ತೆ ಸರ್. ಎಲ್ಲ ಫಸ್ಟೇ 10 ಸತಿ ನೋಡ್ಬಿಟ್ಟಿರ್ತಾರೆ ಅವ್ರು ಸಿನಿಮಾ ಹಿಂಗೆ ಆಗುತ್ತೆ ಅಂತ. ನಾನು ಅವ್ರು ಯಾವತ್ತೂ ಹಿಂಗೆ ಬುಕ್ ಗಟ್ಟಲೆ ಪೇಪರ್ ಗಟ್ಟಲೆ ಇಟ್ಕೊಂಡು ಅಸಿಸ್ಟೆಂಟ್ಗಳನ್ನ ಕೇಳ್ಕೊಂಡು ಮಾಡಿದ್ದು ನೋಡೇ ಇಲ್ಲ ಸರ್. ಅವರು ಯಾವತ್ತೂ ಹಿಂಗೆ ಪೇಪರ್ ಹಿಡಿದು ಹಿಂಗೆ ಅಂದಿದ್ದೇ ನೋಡಿಲ್ಲ. ಡೈಲಾಗು ಕೊಡುವಾಗಲೂ ಅಷ್ಟೇ ಅದನ್ನೇನು ಕುತ್ಕೊಂಡು ಪೇಜ್ ಗಟ್ಟಲೆ ಬರೆದು ಅದನ್ನು ಫಸ್ಟೇ ಕೊಟ್ಟು ಆ ಥರದ್ದೇನೂ ಇಲ್ಲ ಸರ್. ಲೊಕೇಶನ್ಗೆ ಬಂದಮೇಲೆ ಅಲ್ಲೊಂದು ಅರ್ಧ ಗಂಟೆಯಲ್ಲಿ ಏನೋ ಬರೀತಾರೆ ಅವರು. ನಾಷ್ಟ ಮಾಡೋ ಟೈಮಲ್ಲಿ ನಾಷ್ಟ ಆದ ಒಂದು 10-15 ನಿಮಿಷ ಏನೋ ಬರ್ಕೋತಾರೆ ಅಷ್ಟೇ ಸರ್ ನಾನು ನೋಡಿರೋದು. ಯಾವತ್ತೂ ಅವರು ಹಿಂಗೆ ಬೌಂಡೆಡ್ ಇಟ್ಕೊಂಡು ಹಿಂಗೆಲ್ಲ ಮಾಡಿದ್ದು ನಾನು ನೋಡೇ ಇಲ್ಲ ಸರ್. ಟು ಬಿ ಫ್ರ್ಯಾಂಕ್
ಸರ್ರು ಆ ಥರ ವಿಚಾರಗಳಲ್ಲಿ ಯಾರನ್ನೂ ಸೇರಿಸಲ್ಲ ಸರ್. ನಾವು ನಮ್ಮ ಡಬ್ಬಿಂಗ್ ಹೋದಾಗಲೂ ನಮ್ಮದು ಮಾತ್ರ ಹಾಕಿರ್ತಾರೆ, ಕಟ್ ಮಾಡಿ ಇಟ್ಟಿರ್ತಾರೆ. ಈಗ ಸುದೀಪ್ ಬರ್ತಾನೆ ಅಂದ್ರೆ ಅವ್ನು ಪೋರ್ಷನ್ ಕಟ್ ಮಾಡಿ ಇಟ್ಟಿರ್ತಾರೆ, ಅದನ್ನು ಡಬ್ ಮಾಡ್ತೀವಿ, ನಿಂದು ಆಯಿತು ಹೊರಡು ಅಂತಾರೆ, ಬರ್ತೀವಿ, ಇಷ್ಟೇ ಸರ್. ಇಲ್ಲ ಸರ್, ನಾನು ಇವತ್ತವರೆಗೂ ಸರ್ ಆಫೀಸಲ್ಲಿ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಸರ್. ಇವತ್ತು ಆಲ್ಮೋಸ್ಟ್ ಎಲ್ಲರ ಜೊತೆ, ಎಲ್ಲ ಡೈರೆಕ್ಟ್ರು ಜೊತೆನೂ ಕೆಲಸ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ ಆಲ್ಮೋಸ್ಟು. ಸರ್ ಆಫೀಸಲ್ಲಿ ಯಾವತ್ತೂ ನಾನು ಬೇರೆ ಸಿನಿಮಾ ಥರ ಪೋಸ್ಟರ್ ಹಾಕು, ಹುಡುಗರನ್ನ ಹಾಕು, ಹಾಸಿಗೆ ಎಲ್ಲ ಹಾಕೊಂಡು ಅದೇನೋ ಮಾತಾಡ್ತಿರೋ ಬರೀತಿರೋ ಆ ಥರದ್ದು ಏನೂ ನೋಡಿಲ್ಲ ಸರ್. ನಾನು ಫುಲ್ ಕ್ಲೀನ್, ಫುಲ್ ನೀಟ್ ಇರುತ್ತೆ ಆಫೀಸ್, ಎನಿ ಟೈಮ್ ಫುಲ್ ನೀಟ್. ಸರ್ ಒಬ್ಬರೇ ಇರ್ತಾರೆ, ಅವ್ರದ್ದು ಫೋನ್ ಬಂದರೆ ಮಾತ್ರ ಆಫೀಸ್ಗೆ ಹೋಗ್ತೀವಿ. ಕೆಲಸ ಇದೆ ಬಾರೋ ಅಂತೇಳಿ ಫೋನ್ ಇಡ್ತಾರೆ, ಹೋಗ್ತೀವಿ, ಕೆಲಸದ ಏನಿದೆ ಅಷ್ಟೇ ಮಾತಾಡ್ತಾರೆ, ಹೊರಡಿಸೋದೆ ಅಂತ ಬರ್ತೀನಿ. ಇವತ್ತವರೆಗೂ ಅದು ಸಿನಿಮಾ ಆಫೀಸ್ ಥರ ಒಂದು ದಿನಾನೂ ಅನಿಸಿಲ್ಲ ನನಗೆ. ಸೊ ಸಿನಿಮಾ ಆಫೀಸ್ ಅಂದ್ರೆ ರೆಗ್ಯುಲರ್ ನೀವು ಸುಮಾರು ಸಿನಿಮಾ ಮಾಡಿದ್ದೀರಿ, ಮಾಡ್ತಿದ್ದೀನಿ. ಗುಂಪು ಸೇರ್ತಾರೆ ಎಲ್ಲ, ಹೌದಾ, ಒಂದು ದೊಡ್ಡ ಗುಂಪು. ಹೌದು, ಆ ರೋಡ್ ಫುಲ್ ಅಲ್ಲಿಂದನೇ ಗೊತ್ತಾಗಬೇಕಾದ ಆಫೀಸ್ ಎಲ್ಲಿದೆ ಅಂತ. ವಾಲ್ ಪೋಸ್ಟ್ಗಳು, ಆ ಹೀರೋದು, ಆ ಸಿನಿಮಾದು, ಅವ್ರ ಮೊಬೈಲ್ ತೆಗೆದ್ರೆ ಸ್ಕ್ರೀನಲ್ಲದೆ, ಡಿ ಪಿ ಇಲ್ಲದೆ ಆ ಪೋಸ್ಟ್ಗಳು ಅಂಟಿಸಿರ್ತಾರೆ. ಹೋಗ್ತಿದ್ದಂಗೆ ಅದೊಂದೆಲ್ಲ ಇರುತ್ತೆ, ಆ ಎನ್ವಿರಾನ್ಮೆಂಟು, ಅದೆಲ್ಲ ಎನ್ವಿರಾನ್ಮೆಂಟ್ ಇರುತ್ತೆ, ಗೊತ್ತಾಗುತ್ತೋ ಒಂದು ಸಿನಿಮಾ ಆಫೀಸು, ಯಾರೋ ಕಾಯ್ತಿರ್ತಾರೆ, ಇನ್ನೇನೋ ಕೂತಿರ್ತಾರೆ, ಒಂದು 10-15 ಜನ ಇದ್ದೇ ಇರ್ತಾರೆ. ಆ ಥರದ್ದೆಲ್ಲ ಏನೂ ಇಲ್ಲ ಸರ್. ಸರ್ ಒಬ್ಬರೇ ಇರ್ತಾರೆ ಯಾವಾಗಲೂ. ಯಾವ ಒಂದು ಪೋಸ್ಟರ್ ಕೂಡ ಎಲ್ಲೂ ಅಂಟಿಸಿರಲ್ಲ, ಗೊತ್ತೇ ಆಗಲ್ಲ ಇದೊಂದು ಸಿನಿಮಾ ಆಫೀಸ್ ಅಂತ. ಆಮೇಲೆ ಒಬ್ಬರೇ ಇರ್ತಾರೆ ಅವರು ಕರೆದ್ರೆ ಹೋಗಿದ್ದೀನಿ, ಅವ್ರು ಹೇಳಿದ ಕೆಲಸ ಮಾಡಿದ್ದೀನಿ, ಅವ್ರು ಏನು ಹೇಳ್ತಾರೋ ಅದು ಕೇಳ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಸೀದಾ ಲೊಕೇಶನ್ ಅಷ್ಟೇ ಸರ್. ಬೈಸ್ಕೊಂಡಿದ್ದು ಆ ಥರದ್ದೇನು ಇಲ್ಲ ಸರ್. ಅಂದರೆ ನಾನು ಆಲ್ಮೋಸ್ಟ್ ಅವ್ರು ಯಾವ್ದು ಹೇಳಿದ್ರು ಅದನ್ನು ತುಂಬ ನೀಟಾಗಿ ಮಾಡಿದ್ದೀನಿ. ಆಬ್ವಿಯಸ್ಲಿ ಶಾರ್ಟ್ ಟೈಮಲ್ಲೆಲ್ಲ ಆ ಥರದ್ದು ಹೇಳ್ತಾರೆ, ಚೆನ್ನಾಗಿ ಮಾಡಿಲ್ಲ ಅಂದಾಗ ಯಾಕೋ ಇಷ್ಟು ಓವರಾಗಿ ಮಾಡ್ತಿದ್ಯಾ, ಅಷ್ಟು ಬೇಡ ಕಣೋ, ಆರಾಮಾಗಿ ಮಾಡು, ಯಾಕೋ ಈ ಥರದ್ದು 1-2-3 ಮಾತುಗಳು ಬಂದಿದೆ. ಅದು ಬಿಟ್ಟು ಇವ್ನು ಲೇಸಿ, ಇವ್ನು ಟೈಮ್ ಸೆನ್ಸ್ ಇಲ್ಲ, ಆ ಥರದ್ದೆಲ್ಲ ಒಂದು ದಿನಾನೂ ಅನ್ಸ್ಕೊಂಡಿಲ್ಲ ಸರ್. ಈ ಕೆಲವು ಡೈರೆಕ್ಟರ್ಗಳು ಸಿಟ್ಟಿಗೆ ಬಂದ ತಕ್ಷಣ ಹುಡುಗರು ನನ್ನ ಕಾಲಿಗೆ ಬೀಳಬೇಕು ಅದೆಲ್ಲ ಸೂರಿ ಸರ್. ಆ್ಯಕ್ಚುಲಿ ಈ ಥರದ್ದೆಲ್ಲ ತುಂಬ ನೋಡಿದ್ದೀನಿ, ಆ ಥರದ್ದು ಮನಸ್ಸಲ್ಲಿ ಇರೋರು ನೋಡಿದ್ದೀನಿ, ಪಾಪ ಅವ್ರಿಗೆ ಇದೆಯೋ ಇಲ್ವೋ ಕಾಲಿಗೆ ಬೀಳೋರು ನೋಡಿದ್ದೀನಿ. ಸರ್ಗೇನಾರು ಹಂಗೇನ ಕಾಲಿಗೆ ಬಿದ್ದರೆ ಅವ್ನು ನಾಳೆಯಿಂದ ಇಲ್ಲ ಅಂತ ಸರ್. ನಾನು ನೋಡಿದ ಸೂರಿ ಸರ್, ಅವ್ರ ಕಾಲ್ಗೇನಾರು ಬಿದ್ದುಬಿಡೋದು ಬಂದಿದ ತಕ್ಷಣ, ಅಥವಾ ಅವ್ರು ಸರ್ ಯಾವತ್ತೂ ಅಷ್ಟೇ ಬಂದಿದ ತಕ್ಷಣ ಗುಡ್ ಮಾರ್ನಿಂಗು ಹಿಂಗೆ ಎದ್ದು ನಿಂತ್ಕೊಳ್ಳಿ ಅವೆಲ್ಲ ಹೇಳೋದು ಫಸ್ಟ್ ಇಷ್ಟೆಲ್ಲ ಡವ್ ಮಾಡಬೇಡ ಅಂತ. 7 ಗಂಟೆಗೆ ಹೇಳಿದರೆ 7 ಗಂಟೆಗೆ ಬಂದವ್ರು ಅನ್ನೋದೊಂದು ನೋಡ್ತಾರೆ, ಸುಮ್ಮನೆ ಹಂಗೆ ನೋಡ್ತಾರೆ, ಅವ್ರು ಗೊತ್ತಾಗುತ್ತೆ ಅದು. ಅವ್ನು ಎಷ್ಟೊತ್ತಿಗೆ ಬಂದವನೇ ಅಲ್ಲಿಂದನೇ ಗೊತ್ತಾಗುತ್ತೆ ಇವ್ನಿಗೆ ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ಅದು ಬಿಟ್ಟು ನನಗೆ ಗುಡ್ ಮಾರ್ನಿಂಗ್ ಹೇಳಿ, ಕೈ ಕೊಡಿ, ನಿಂತ್ಕೊಳ್ಳಿ, ಕಾಲ್ಗೆಲ್ಲ ಬಿದ್ದರೆ ಮಾರದಿಂದ ಅವನಿಲ್ಲ ಸರ್, ಡೆಫಿನೆಟಾಗಿ ಅವನಿಲ್ಲ. ನಿನ್ನ ಕೆಲಸ ಏನಾದರೂ ತೋರಿಸು, ಈ ಕಾಲ್ಗೆಲ್ಲ ಬಿದ್ದು ಏನೋ ತೋರಿಸ್ಬೇಡ. ಇದು ಒಂದು 100 ಜನ ಕೇಳಿರೋದು ನಾನು ನೋಡಿದ್ದೀನಿ, ಕಳಿಸಿರೋದು ನೋಡಿದ್ದೀನಿ. ಕೆಲಸ ಮಾಡು, ಈ ಡವ್ವೆಲ್ಲ ಮಾಡಬೇಡ ಅಂತ ಅದು ನೋಡಿದ್ದೀನಿ ಸರ್. ಆ್ಯಕ್ಚುಲಿ ಟಗರು ರಿಲೀಸ್ ಆದಾಗ ಒಂದು 10 ದಿನ ನಾನು ಯಾರಿಗೂ ಸಿಕ್ಕೇ ಇಲ್ಲ ಸರ್, 10-15 ದಿನ ಯಾರಿಗೂ ಸಿಕ್ಕೇ ಇಲ್ಲ. ನಾನು ಶಾಪ್ ಹತ್ರ ಬೆಳಗ್ಗೆ ಎದ್ದರೆ ಒಂದು 50 ಜನದಿಂದ 100 ಜನ ನಿಂತಿರೋರೆಲ್ಲ ಹೊಸ ಮುಖಗಳು. ನನಗೆ ಗೊತ್ತಾಗೋದು ಇವತ್ತೈತೆ ಪೇಮೆಂಟ್ ನನಗೆ ಅಂತ ನೀಟಾಗಿ ಗೊತ್ತಾಗ್ಬಿಡ್ತಿತ್ತು. ಬಿಕಾಸ್ ನಾನು ತುಂಬ ಪಳಗಿದ್ದೀನಿ, ಈ ಥರದ್ದೆಲ್ಲ ನೋಡ್ಕೊಂಡೇ ಬೆಳೆದವನು ನಾನು. ಬಿಕಾಸ್ ನಾನು ಸದಾಶಿವನಗರದಲ್ಲಿ ಬೆಳೆದವನಲ್ಲ, ಅಗ್ರಹಾರದಲ್ಲಿ ಬೆಳೆದವನು. ತುಂಬ ನೋಡಿದ್ದೀನಿ ಇವೆಲ್ಲ ಲೈಫಲ್ಲಿ. ನನಗೆ ಗೊತ್ತಾಗ್ಬಿಡೋದು ಅವಾಗಲೇ. ಹುಡುಗರು ಫೋನ್ ಮಾಡ್ತಿದ್ದೆ ದೂರದಿಂದ, ನೋಡಿ ಯಾರೋ ಹೊಸ ಮುಖಗಳು ಒಂಚೂರು ನೋಡ್ರಿ ಅಂತ. ಅದು 1-2 ನಿಮಿಷದಲ್ಲಿ ಗೊತ್ತಾಗೋದು ಬಂದವರೇ ಅಂತ. ಒಂದು 10-15 ದಿನ ಹಂಗೆ ಕೈಗೆ ಸಿಗದೆ ಓಡಾಡಿದ್ದೀನಿ ಸರ್. ಅದಾದಮೇಲೆ ಒಂದು 15 ದಿನದ ಹೊತ್ತಿಗೆ ಅದು ಚೇಂಜ್ ಆಗ್ಬಿಡ್ತು, ಬೇರೆ ಥರನೇ ಆಗೋಯ್ತು. ಇದ್ದಕ್ಕಿದ್ದಂಗೆ ಡಾಲಿಗೂ ಜನ ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಾಗ್ರೋಜ್ಗೂ ಜನ ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸ್ಟಾರ್ಟಿಂಗ್ 3-4 ದಿನ ತುಂಬ ಅನುಭವಿಸಿದ್ದೀವಿ. ಆ ಟೈಮಲ್ಲಿ ನಮ್ಮ ಬೆನ್ನಿಂದೆ ದೇವ್ರ ಥರ ನಿಂತಿದ್ದು ಶಿವಣ್ಣ ಅವರು. ಶಿವಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾರಾದರೂ ಆ ಹುಡುಗರಲ್ಲಿ ಒಬ್ಬರಿಗೆ ಒಂದು ಏಟು ಬಿದ್ದರೂ ನಾನು ಸಿನಿಮಾ ಮಾಡೋದು ಬಿಟ್ಬಿಡ್ತೀನಿ ಅಂತ. ಬಿಕಾಸ್ ಶಿವಣ್ಣನಿಗೆಲ್ಲ ಹೇಳಿ ನಾವು ಕೆಲಸ ಮಾಡಿದ್ವಿ ಸರ್. ಶಿವಣ್ಣನಿಗೆ ಎಲ್ಲವೂ ಗೊತ್ತಿತ್ತು, ಎಲ್ಲ ಸೀನು ಅವ್ರಿಗೆ ಹೇಳಿದೆ ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಹೇಳಿ ಚೆನ್ನಾಗಿರುತ್ತೆ ಹಿಂಗೆ ಮಾಡ್ರಮ್ಮ ಅಂತ ಹೇಳಿದ್ದಕ್ಕೆ ನಾವು ಮಾಡಿದ್ದು. ಯಾಕಂದ್ರೆ ನಾವು ಬೆಳಗ್ಗೆ ಎದ್ದರೆ ಶಿವಣ್ಣನ ಬ್ಲೆಸ್ಸಿಂಗ್ಸ್ ತೊಗೊಂಡೇ ಕೆಲಸ ಮಾಡ್ತಿದ್ದಿದ್ದು. ಸೊ ಶಿವಣ್ಣನ ತುಂಬ ಹಿಂದೆ ನಿಜವಾಗ್ಲೂ ಈಶ್ವರನ್ ಥರ ನಿಂತು ಕಾಪಾಡಿದ್ದು ನಮ್ಮನ್ನ ಶಿವಣ್ಣ. ಅವರು ಎಲ್ಲರಿಗೂ ಒಂದು ಮೆಸೇಜ್ ಪಾಸ್ ಮಾಡಿದ್ರು, ಆ ಹುಡುಗರಿಗೆ ಯಾರಿಗಾರು ಒಬ್ಬರು ಒಂದು ಏಟ್ ಬಿದ್ದರು ನಾನು ಇನ್ನು ಸಿನಿಮಾ ಮಾಡೋದಿಲ್ಲ ಅಂತ. ಹಂಗಾಗಿ ಅದೇನೂ ಆಗಲಿಲ್ಲ ಸರ್. ಸೊ ಇಲ್ಲ ಸಿಕ್ಕಿದ್ರೆ 2-3 ದಿನ ಬಿದ್ದಿರೋದು ಡೆಫಿನೆಟಾಗಿ. ಹೌದು, ಏನು ತಪ್ಪಿಲ್ಲ ಸರ್. ಹೌದು, ಈಗ ನಾವೇ ಆಗಲಿ, ಈಗ ನಮ್ಗೆ ತುಂಬ ಬೇಕಾದವ್ರು ಯಾರು, ಈಗ ನನ್ನ ಮೊಬೈಲಲ್ಲಿ ನಾನು ಸೂರಿ ಸರ್ ಫೋಟೋ ಇಟ್ಕೊಂಡಿದ್ದೀನಿ, ಯಾರೋ ಏನೋ ಪಟ್ ಅಂತ ಅಂದ್ಬಿಟ್ರೆ ನಮ್ಗೆ ಹೆಂಗೆ ಆಗ್ಬಿಡುತ್ತೆ. ನಮ್ಮ ಮೊಬೈಲ್ ನಾವೇನೋ ಪೂಜಿಸ್ತಿರ್ತೀವಿ ಅವ್ರ ಹೃದಯದಲ್ಲಿ ಇಟ್ಕೊಂಡು. ಹಂಗೆ ಶಿವಣ್ಣನಿಗೆ ಕೋಟಿಗಟ್ಟಲೆ ಜನ ಇದ್ದಾರೆ, ಹಂಗೆ ಸ್ಕ್ರೀನ್ ಮೇಲೆ ಆಗಲಿ ಎಲ್ಲೇ ಆಗಲಿ ಅದು ಹಂಗೆ ಅಂದಾಗ ತೊಗೊಳಕ್ಕಾಗೋದಿಲ್ಲ ಅದು. ಹೌದು, ಆಬ್ವಿಯಸ್ಲಿ ಅದು ಅವ್ರದ್ದುಗಳೇನೂ ತಪ್ಪಿಲ್ಲ. ಬಟ್ ನಮ್ಗೆ ಆ ಟೈಮಲ್ಲಿ ತುಂಬ ಎದುರಿದ್ವಿ, ಪ್ರಾಬ್ಲಮ್ ಆಗುತ್ತಿದ್ದು ಅಂತ. ಅದು ಗೊತ್ತಾಗ್ತಿತ್ತು ನನಗೆ, ಇವತ್ತಿದೆ, ಅಲ್ಲಿ ನಿಂತವ್ರೆ, ಅದು ಗೊತ್ತಾಗ್ತಿತ್ತು. ಬಟ್ ಶಿವಣ್ಣ ಅವ್ರು ತುಂಬ ಕಾಪಾಡಿದ್ರು ಸರ್ ನನ್ನ. ಸೊ ರಿಲೀಸ್ನ ಥ್ರಿಲ್ ಎಕ್ಸ್ಪೀರಿಯನ್ಸ್, ಅದರ ಪ್ರತಿಕ್ರಿಯೆ ಸರ್. ನನಗೆ ಹಿಂದಿನ ದಿನ ಹೇಳಿದರು, ನೀನೆಲ್ಲರೂ ಕರ್ನಾಟಕ ಬಿಟ್ಟು ಓಡೋಗೋ, ಸಿಗಾಕೊಂಡ್ರೆ ಅಷ್ಟೇ ನೀನು ಅಂತ. ನಾನು ಹೋಗೇ ಇರಲಿಲ್ಲ ಸರ್. ನಾನು ಸಿನಿಮಾ ಫಸ್ಟ್ ಡೇ ನೋಡಲೂ ಇಲ್ಲ. ನಾನು ಫುಲ್ ಏನೋ ಮಕ್ಕ ಗಿಕ್ಕೆಲ್ಲ ಮುಚ್ಕೊಂಡು ಬೇರೆ ಎಲ್ಲೋ ಒಂದು 4-5 ದಿನ ಆಗಿತ್ತು ಅನ್ಸುತ್ತೆ ಮೇ ಬಿ. ನಾನು ಅಂತ ಗೊತ್ತೇ ಆಗದಿರೋ ಥರ ಹೋಗಿ ಮೆತ್ತಗೆ ನೋಡ್ಕೊಂಡು ಬಂದ್ಬಿಟ್ಟಿದ್ದೆ.
ಆಮೇಲೆ ಯಾವಾಗ ಎಲ್ಲ ಇದಾಗಿ ಎಲ್ಲರೂ ಜನ ಮೆಚ್ಕೋತಾವ್ರೆ ಅಂದರೂ ಅವಾಗಲೇ ನಾನು ಕಾಣಿಸ್ಕೊಂಡಿದ್ದು. ಅದಾದಮೇಲೆ ಎಲ್ಲವೂ ಒಳ್ಳೇದಾಯ್ತು ಸರ್. ಅದೇವರೆಗೂ ಹೋಗೇ ಇಲ್ಲ ಥಿಯೇಟ್ರಿಗೆ ಸರ್. ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ಹೀರೋಗೂ ನಾನು ಈಗ ಹೀರೋ ಆಗಿ ಯಾವ್ದಾದ್ರು ಸಿನಿಮಾ ಮಾಡಿದ್ದೆ ಅಂದ್ಕೊಳ್ಳಿ, ಅವಾಗಲೂ ಇದರಷ್ಟು ಹೆಸರು ತೊಗೊಳಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಸರ್. ಹೀರೋ ಆಗಿ ಮಾಡಿದ್ರೆ ಆ ಹುಡುಗ ಚೆನ್ನಾಗಿ ಮಾಡಿದಾನಪ್ಪ ಫಸ್ಟ್ ಸಿನಿಮಾ ಅಂದಿರೋರು ಅಷ್ಟೇ. ಆದರೆ ಕಾಕ್ರೋಚ್ ಪಾತ್ರ ಕೊಟ್ಟಂಥ ಇಂಪ್ಯಾಕ್ಟು ನಾನು ಹೀರೋ ಆಗಿ 5 ಸಿನಿಮಾ ಮಾಡಿದ್ರು ನನಗೆ ಸಿಗ್ತಿರ್ಲಿಲ್ಲ ಸರ್. ಆ ಮಟ್ಟಿಗೆ ಅದು ನನಗೆ ಜನಪ್ರಿಯತೆ ತಂದುಕೊಡ್ತು. ಸೊ ಜನ ಈಗ ಕಾಕ್ರೋಚ್ ಅಂತ ಸುದ್ದಿ ಇತ್ತು. ಆಲ್ಮೋಸ್ಟ್ ನಂದು ಟ್ರೂ ಕಾಲರ್ಲೇ ಕಾಕ್ರೋಚ್ ಅಂತ ಬರ್ತಿದೆ ಈಗ. ಮೇ ಬಿ ಸೇವ್ ಮಾಡಿ 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 ಅದು ಕಾಕ್ರೋಚ್ ಅಂತ ಆಗಿದೆ ಅನ್ಸುತ್ತೆ. ಹೆಂಗಾದ್ರೂ ಕರೀಲಿ ಸರ್. ಸುದಿ ಜನ್ಮ ಕೊಡ್ತು, ಕಾಕ್ರೋಚ್ ಜೀವನ ಕೊಡ್ತು ಸರ್. ನಿಜ ಹೇಳ, ಇವತ್ತವರೆಗೂ ಸರ್ ಯಾವತ್ತೂ ಏನು ಅಂತಾನೆ ಹೇಳಿರಲ್ಲ. ಇನ್ನು ಯಾವುದಕ್ಕೆ ಪ್ರಿಪೇರ್ ಆಗಲಿ ಸರ್, ನಾನು ಏನು ಅನ್ನೋದೇ ಗೊತ್ತಿಲ್ಲ ಅಂದಾಗ ಏನಕ್ಕೆ ಪ್ರಿಪೇರ್ ಆಗಲಿ ಸರ್. ಬೆಳಗ್ಗೆ ಹೋಗ್ತೀನಿ, ನಾಷ್ಟ ಮಾಡುವಾಗ ಒಂದು ಲೈನ್ ಅವತ್ತದ್ದು ಮಾತ್ರ ಹೇಳ್ತಾರೆ. ಅದರಲ್ಲಿ ನನಗೇನು ಡೌಟ್ ಇರುತ್ತೋ 1-2 ಕ್ವಶನ್ಸ್ ಕೇಳ್ಕೊತೀನಿ ಅಷ್ಟೇ ಸರ್. ಅವ್ರು ಯಾವತ್ತೂ ಹಿಂಗೆ ಡೈಲಾಗು ಬರೆದು ಕೊಡಲ್ಲ. ಆ ಟೈಮಲ್ಲಿ ಹಿಂಗೆ ಹೇಳ್ತಾರ, ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯೋ ಈಗ ಹಿಂಗೆ ಮಾಡೋ, ನಿನ್ಗೊಬ್ಬ ಕಪಾಳ ಕೊಡ್ಬಿಡ ಇದ್ದಕ್ಕಿದ್ದಂಗೆ. ಇವಾಗ ನೀನು ಏನು ರಿಯಾಕ್ಟ್ ಮಾಡ್ತೀಯಾ ಅಣ್ಣ, ಅದು ಯಾವ ಫ್ಲೋಲ್ಲಿ ಇರ್ಬೇಕಣ್ಣ, ಫುಲ್ ಚಪ್ಪರ್ ಅನ್ಕೊಳ್ಳೋ, ಅಥವಾ ನೀನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ಕೊಳ್ಳೋ ಅಂದಾಗ ಅಲ್ಲೇ ತೊಗೊಂಡ್ಬಿಡ್ತೀವಿ ಸರ್. ಅದು ಆ ಥರ ಸರ್ ಹತ್ರ ಒಂದು ಸರಿ ಹೇಳ್ತೀನಿ, ಸೂಪರ್ ಆಗಿದೆ ಮಾಡೋ ಅಂತ ಅಷ್ಟೇ ಸರ್. ಅದು ಬಿಟ್ಟು ನನ್ನ ಲೈಫಲ್ಲಿ ಇವತ್ತವರೆಗೂ ನಾನು ಯಾವ ಥಿಯೇಟ್ರ್ ಆರ್ಟಿಸ್ಟು ಅಲ್ಲ, ನಾನು ಆ ಥರದ ಆರ್ಟಿಸ್ಟೇ ಅಲ್ಲ. ನಾನು ಈ ಕನ್ನಡಿ ಮುಂದೆ ನಿಂತ್ಕೊಂಡು ಕೂಡ ನಾನು ಹಿಂಗೆ ನಕ್ಕಿದ್ರೆ ಹೆಂಗೆ ಕಾಣ್ತೀನಿ, ಹಿಂಗೆ ಹತ್ರ ಹೆಂಗೆ ಕಾಣ್ತೀನಿ ಅಂತಲೂ ನೋಡಿಲ್ಲ. ನನಗೆ ಅಲ್ಲಿ ಲೊಕೇಶನ್ಗೆ ಹೋದಾಗ ಅದೇನೋ ಹೇಳುತ್ತೆ, ಆ ಸೀರಿಯಸ್ ಆಗಿ ಒಂದು ಆ್ಯಕ್ಷನ್ ಅಂತ ಡೈರೆಕ್ಟ್ರ್ ಹೇಳ್ತಾರಲ್ಲ, ಅಲ್ಲಿ ಏನೋ ಒಳಗೆ ಒಂದು ಹುಟ್ಟುತ್ತೆ, ಅಲ್ಲಿ ಮಾಡ್ತೀನಿ ಅಷ್ಟೇ ಸರ್. ಮತ್ತು ಸಾಯಂಕಾಲ ಬಂದು ನಂದೇನೋ ನನ್ನ ಅಂಗಡಿ ಕೆಲಸ ಅದೇ. ಮತ್ತು ಬೆಳಗ್ಗೆ 7 ಗಂಟೆಗೆ ಹೋಗಲ್ಲ, ಆ್ಯಕ್ಷನ್ ಅಂದಾಗಲೇ ಮತ್ತೆ ನಾನು ಮಾಡೋದು. ಇವತ್ತವರೆಗೂ ನಾನು ಒಂದು ಆಡಿಷನ್ಗೂ ಹೋಗಿಲ್ಲ. ಯಾರು ಬೇಕಾದ್ರೂ ಕೆದಕ್ಲಿ ನಂದು, ಇಲ್ಲ ಇವ್ನು ಕೂತ್ಕೊಂಡು ಸುಳ್ಳು ಹೇಳ್ತಾವನು ಟಿ ವಿಲಿ ಅಂತ, ಒಂದೇ ಒಂದು ಆಡಿಷನ್ಗೂ ಹೋಗಿಲ್ಲ. ಕರೆದ್ರೂ ಹೋಗಲ್ಲ ನಾನು, ನನಗೆ ಮಾಡೋಕ್ಕೆ ಬರಲ್ಲ ಆಡಿಷನ್ನು. ಅದೇನು ಅಲ್ಲೇನು ನನ್ನ ನನಗೇನು ಹುಟ್ಟಲ್ಲ ಅಲ್ಲಿ, ಗೊತ್ತಾಗಲ್ಲ. ನಾನು ಮಾಡೇ ಇಲ್ಲ, ಹೋಗೋದು ಇಲ್ಲ, ನಂಗೆ ಅದೊಂದು ಭಯ, ಹೋಗೋದೇ ಇಲ್ಲ ನಾನು. ಗುರು ಅಲ್ಲಿ ಬಂದು ಮಾಡ್ತೀನಿ ಅಷ್ಟೇ, ಇಷ್ಟ ಇದ್ದರೆ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗು. ಆಮೇಲೆ ಫಸ್ಟ್ ಹೇಳ್ತೀನಿ, ನಾನು ಆ್ಯಕ್ಟ್ರಲ್ಲ, ಏನೋ ಮಾಡ್ತೀನಿ, ಮಾಡಿದ್ದೀನಿ, ಎಲ್ಲೂ ಬಯಸ್ಕೊಂಡಿಲ್ಲ. ರಿಪೀಟು 4 ಸಿನಿಮಾ ಒಂದೇ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಆವಾಗ ಅನ್ಸುತ್ತೆ ಇಲ್ಲ ಹುಡುಗನ ಕೆಲಸ ಬರುತ್ತೆ, ನಾನು ಅನ್ಕೋತೀನಿ ನನ್ನ ಕೆಲಸ ಬರುತ್ತೆ ಅಂತ. ಯಾಕಂದ್ರೆ ಒಂದೇ ಸಿನಿಮಾಲಿ ಗೊತ್ತಾಗ್ಬಿಡ್ತಿತ್ತು, ನನ್ನ ಮಗನ ಹಾಕೊಂಬಿಡ್ರೆ ಕಳಿಸ್ರ ಮನೆಗೆ ಅಂತ. 2ನೇ ಸಿನಿಮಾಕ್ಕೆ ಅವ್ರು ಕರೀತಾರೆ ಅಂದಾಗ ಯಾವ ಹುಡುಗನ ಕರಿ, ಅವ್ನು ಮಾಡ್ತಾನೆ ಕೆಲಸ ಅಂತ ಇದ್ದರೆ 2ನೇ ಸಿನಿಮಾ ಕರೆಯೋದು. ಹಂಗೆ 3ನೇ ಸಿನಿಮಾ 4ನೇ ಸಿನಿಮಾಲೇ ಆ್ಯಕ್ಟ್ ಮಾಡಿದ್ದೀನಿ ನಾನು ಒಂದೇ ಡೈರೆಕ್ಟರ್ಗಳ ಹತ್ರ. ಸೊ ಕೆಲಸ ಮಾಡ್ತೀನಿ. ದಯವಿಟ್ಟು ಈ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊಡೀರಿ. ಆಮೇಲೆ ಇದಕ್ಕಿದಂಗೆ ಒಂದು 10 ಸಿನಿಮಾ ಬುಕ್ ಆಗ್ಬಿಟ್ಟೆ ಸರ್. ಟಗ್ರು ಇಮಿಡಿಯೇಟ್ 2 ಸಿನಿಮಾ ಬೆಳಗ್ಗೆ ಫುಲ್ ಚೇಂಜ್. ಯಾವ ಮ್ಯಾನೇಜರ್ ಹಂಗೆಲೆ ಬಾರಲೆ ಅಂತಿದ್ರು, ಅವರು ಸುದಿ ಸರ್ ಅನ್ನಕ್ ಸ್ಟಾರ್ಟ್ ಆಯ್ತು. ಹೋದ್ರೆ ಕ್ಯಾರವ್ಯಾನ್ ನಿಂತಿರೋದು, ನಾನು ಏನೋ ತಿಂತಿದ್ದೆ, ಇನ್ನೇನೋ ಬಂತಿತ್ತು. ಒಂದೇ ದಿನದಲ್ಲಿ ಎಲ್ಲ ಚೇಂಜ್ ಆಗ್ಬಿಟ್ಟು. ಅಣ್ಣ ನನ್ಗೆ ಆಕ್ಟಿಂಗ್ ಬರುತ್ತಾ, ಕುಡ್ದಿದ್ಯಾ ಅಂದ್ರು. ಇಲ್ಲ ಅಣ್ಣ ಕುಡ್ಕೊಂಡಕ್ಕೆ ಬರುತ್ತೆ. ಮತ್ತೆ ಯಾಕೆ ಏನೇನೋ ಪ್ರಶ್ನೆ ಕೇಳ್ತಿದ್ದೆ. ನಿನ್ನ ಕೆಲಸ ಬರುತ್ತೆ, ನಿನ್ನ ಕೆಲಸ ಬಂದಿದೆ, ಮೊದಲನೇ ಶಾರ್ಟ್ ತೆಗೆದ್ನಲ್ಲ ಅವತ್ತೇ ನೀನು ಹೊಡೆದ್ ಮನೆ ಕಳ್ಸ್ಬಿಡ್ತಿದ್ದೆ. ನಿನ್ನ ಕೆಲಸ ಬರೋದಕ್ಕೆ ನೀನ್ ನನ್ನ ಜೊತೆ 4ನೇದು 5ನೇದು ಸಿನಿಮಾ ಮಾಡ್ತಿದ್ಯಾ, ಕಾನ್ಫಿಡೆಂಟ್ ಆಗಿ ಹೋಗು ಸಿನಿಮಾ ಮಾಡು. 8 ರೂಪಾಯಿಗೆ ವಿಷ ತಗೊಂಡು 2 ರೂಪಾಯಿಗೆ ಬರ್ಫಿ ತಗೊಂಡು ಅದೊಂಚೂರು ಈ ಬರ್ಫಿ ಒಂಚೂರು, ಅದೊಂಚೂರು ಈ ಬರ್ಫಿ ಒಂಚೂರು ತಿಂದ್ಬಿಟ್ಟೆ ಸರ್. ದಯವಿಟ್ಟು ನನ್ನ ಬರೋ ಜನದಲ್ಲಿ ದುಡ್ಡಿರೋರ್ ಮಗನ ಹುಟ್ಟಿಸಿ ಮನೆಗೆ ಹೋಗಿ ಮಲಗಿದೆ ಸರ್. ಒಂದು ಗಂಟೆ ರಾತ್ರಿ ಬ್ಲಡ್ ವಾಮಿಟ್ ಸ್ಟಾರ್ಟ್ ಆಗ. ಪಾಪ್ಕಾರ್ನ್ ಮಂಕಿ ಟೈಗರ್ ಅಲ್ಲಿ ಸರ್ ಆಫೀಸ್ಗೆ ಹೋಗಿದ್ದೆ ಸರ್. ಬೇರೆ ಏನೋ ಇದಕ್ಕೆ ಹೋಗಿದ್ದೆ. ಅದಕ್ಕೆ ಮುಂಚೆನೆ ಒಂದ್ಸತಿ ನಾನು ಸರ್ ಆಕ್ಚುಲಿ ಟಗ್ರು ರಿಲೀಸ್ ಆಗಿ ಇದಾದ್ಮೇಲೆ ಇದಕ್ಕಿದ್ದಂಗೆ ಇಡೀ ಇಂಡಸ್ಟ್ರಿ ಫೋನ್ ಮಾಡ್ತಾರೆ ಸರ್ ನನಗೆ. ತುಂಬ ದೊಡ್ಡವರು, ನಾನು ತಮಾಷೆಗೆ ಅನ್ಕೊಂಡೆಲ್ಲ ಎತ್ತುತ್ತಿದ್ದೆ. ದೊಡ್ಡವ್ರು ಹೆಸರು ಹೇಳೋರು, ತಮಾಷೆ ಮಾಡ್ಬಿಟ್ರೆ ಹೇಳ್ರು ಅಂತ, ಅಪ್ಪ ನಾನೇ ಅಪ್ಪ ಅನ್ನೋರು ಎಲ್ಲ ನಿಜವಾಗ್ಲೂ ದೊಡ್ಡವ್ರದ್ದೇ ಫೋನ್ ಬಂದಿತ್ತು, ತುಂಬ ಚೆನ್ನಾಗಿ ಮಾಡಿದ್ದೆ ನೀನು ಅಂತ. ಅಲ್ಲಿವರೆಗೂ ಇಷ್ಟು ದೊಡ್ಡವ್ರು ನನಗೆ ಫೋನ್ ಮಾಡ್ತಾರೆ ಅನ್ನೋ ಐಡಿಯಾನೂ ಇಲ್ಲ ನನಗೆ. ಆಮೇಲೆ ಇದಕ್ಕಿದ್ದಂಗೆ ಒಂದು 10 ಸಿನಿಮಾ ಬುಕ್ ಆಗ್ಬಿಟ್ಟೆ ಸರ್. ಟಗ್ರು ಇಮ್ಮಿಡಿಯೇಟ್ 12 ಸಿನಿಮಾ ಬೆಳಗ್ಗೆಗೆ ಫುಲ್ ಚೇಂಜು. ಯಾವ ಮ್ಯಾನೇಜರ್ ಹಂಗೆಲೆ ಬಾರಲೆ ಅಂತಿದ್ರು, ಅವರು ಸುದಿ ಸರ್ ಅನ್ನಕ್ಕೆ ಸ್ಟಾರ್ಟ್ ಆಯಿತು. ಆ ಥರದ್ದೆಲ್ಲ ಚೇಂಜ್ ಆಯಿತು. ಹೋದ್ರೆ ಕ್ಯಾರವ್ಯಾನ್ ನಿಂತಿರೋದು, ನಾನೇನೋ ತಿಂತಿದ್ದೆ, ಇನ್ನೇನೋ ಬಂತಿತ್ತು. ಒಂದೇ ದಿನದಲ್ಲಿ ಎಲ್ಲ ಚೇಂಜ್ ಆಗ್ಬಿಟ್ಟಿತ್ತು ನನಗೆ, ಒಂದೇ ರಾತ್ರಿಲಿ. ಅಂದರೆ ಅದೇ ಆ ವಾರ 10 ದಿನದಲ್ಲಿ. ಅವಾಗ ನಂಗೆ ನಿಜವಾಗ್ಲೂ ಭಯ ಸ್ಟಾರ್ಟ್ ಆಯಿತು ಸರ್. ಆಗ ನಾನು ಸರ್ಗೆ ಫೋನ್ ಮಾಡಿದೆ. ನಾನು ಯಾವತ್ತೂ ಸರ್ಗೆ ಮಾಡಿದವನೇ ಅಲ್ಲ. ಸೂರಿ ಸರ್ಗೆ ಫೋನ್ ಮಾಡಿದೆ, ಅಣ್ಣ ಒಂದು 10 ನಿಮಿಷ ನಿಮ್ಮ ಹತ್ರ ಮಾತಾಡೋದು, ಬಾ ಆಫೀಸಿಗೆ ಬಾ ಅಂದರು. ಆಗ ಹೋದೆ. ಆಗ ಸರ್ ಹತ್ರ ಕೇಳಿದೆ, ಅಣ್ಣ ನನಗೆ ಆ್ಯಕ್ಟಿಂಗ್ ಬರುತ್ತಾ ಅಂತ. ಯಾಕೋ ಲೂಸ್ ಗೀಸ್ ಆಗ್ಬಿಟ್ಟಿದ್ಯಾ ಅಂತ ಕೇಳಿದ್ರು ನನ್ನ. ಇಲ್ಲಣ್ಣ ಸೀರಿಯಸ್ ಆಗಿ ಹೇಳಿ, ಕುಡ್ದಿದ್ಯಾ ಅಂದರು. ಇಲ್ಲಣ್ಣ ಕುಡ್ಕೊಂಡಕ್ಕೆ ಬರ್ತೀನಿ. ಇಲ್ಲಣ್ಣ ಮತ್ತೆ ಯಾಕೆ ಏನೇನೋ ಪ್ರಶ್ನೆ ಕೇಳ್ತಿದ್ದೆ. ಇಲ್ಲಣ್ಣ ಒಂದ್ಸತಿ ಹೇಳಿ ಅಣ್ಣ, ಯಾಕೆ ಪ್ರಶ್ನೆ ಕೇಳ್ತಿದ್ಯಾ ಅಂತ. ನಾನು ಆಮೇಲೆ ಇಲ್ಲಣ್ಣ ಒಂದು 12 ಸಿನಿಮಾ ದೊಡ್ಡ ಡೈರೆಕ್ಟರ್ಗಳು ಫೋನ್ ಮಾಡಿಬಿಟ್ಟು ಹೆವಿ ಪಾತ್ರಗಳು ಹೇಳ್ತಿದ್ದಾರೆ, ನನಗೆ ಮಾಡೋಕ್ಕೆ ಬರುತ್ತೆ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡ್ಕೊಂಡು ಸಣ್ಣ ಪುಟ್ಟದಿದೆ. ಇಷ್ಟು ದಿನ ಏನೋ ಹಿಂದೆ ನಿಂತ್ಕೊಂಡು ಗಡ್ಡ ಕೆರ್ಕೋತಿದ್ದೆ, ಏನೋ 2 ಲೈನೋ ಒಂದೇನೋ ಹಿಂಗೆ ಹೇಳ್ಬಿಡ್ತಿದ್ದೆ. ಈಗ ಇದ್ದಕ್ಕಿದ್ದಂಗೆ ಬೇರೆ ಲೆವೆಲ್ಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ತುಂಬ ದೊಡ್ಡ ಪಾತ್ರಗಳು ನನಗೆ ಮಾತುಕತೆಗಳಾಗ್ಬಿಟ್ಟಿದೆ.
ಡೇಟ್ಸು ಕೊಟ್ಬಿಟ್ಟಿದ್ದೀನಿ, ತುಂಬ ಒಳ್ಳೆ ಪೇಮೆಂಟು ಅವರೇ ಆಫರ್ ಮಾಡಿಬಿಟ್ರು. ನಾನು ಅಂದ್ಕೊಳ್ದಿರೋ ಮಟ್ಟಿಗೆ ಪೇಮೆಂಟ್ಗಳು ಆಫರ್ ಮಾಡಿಬಿಟ್ರು. ಈಗ ಭಯ ಸ್ಟಾರ್ಟ್ ಆಗ್ತಿದೆ ಅಣ್ಣ, ನಾನು ನಾಳೆ ಹೋಗಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಎಲ್ಲರ ಮುಂದೆ ಮರ್ಯಾದೆ ಹೋಗ್ಬಿಡುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನಿನ್ನ ಕೆಲಸ ಬರುತ್ತೆ, ನಿನ್ನ ಕೆಲಸ ಬಂದಿದೆ ಮೊದಲನೇ ದಿನ ಮೊದಲನೇ ಶಾರ್ಟ್ ತೆಗೆದ್ನಲ್ಲ ಅವತ್ತೇ ನೀನು ಹೊಡೆದು ಮನೆ ಕಳಿಸ್ಬಿಡ್ತಿದ್ದೆ. ನಿನ್ನ ಕೆಲಸ ಬರೋದಕ್ಕೆ ನೀನು ನನ್ನ ಜೊತೆ 4ನೇದು 5ನೇದು ಸಿನಿಮಾ ಮಾಡ್ತಿದ್ಯಾ, ಕಾನ್ಫಿಡೆಂಟಾಗಿ ಹೋಗು ಸಿನಿಮಾ ಮಾಡು, ನಿನ್ನ ಕೆಲಸ ಬರುತ್ತೆ ಅಂದರು. ಆಮೇಲೆ ಹೇಳ್ಕೊಂಡೆ, ಅಣ್ಣ ಹಿಂಗೆ ಕ್ಯಾರವ್ಯಾನು ನಿಮ್ಗೆ ಎಲ್ಲಿಂದ ನಾಷ್ಟ ಇದೆಲ್ಲ ಕೇಳ್ತಿದ್ದಾರಣ್ಣ ಅಂತ. ನೀನಾಗಿ ನೀನು ಕೇಳ್ದ ಅಂದರು. ಇಲ್ಲ ಅಣ್ಣ ನಾನು ಯಾಕೆ ಕೇಳಲಿ ಅಣ್ಣ, ಆ ಥರದ್ದೇನು ಕೇಳಿ ನಾನು ಹೋಗೋಷ್ಟಲ್ಲೆಲ್ಲ ಇರುತ್ತೆ ಅಂದೆ. ನೀನಾಗಿ ನೀನು ಯಾವತ್ತೂ ಕೇಳಬೇಡ, ನೀನಾಗಿ ನೀನು ಕೇಳಿದಿನ ನೀನು ಸತ್ತೆ, ಅಥವಾ ನೀನು ಲೇಟಾಗಿ ಹೋಗಿದ್ದೀನ ನೀನು ಸೋತೆ, ಲೇಟಾಗಿ ಹೋಗ್ಬೇಡ, ಇವೆಲ್ಲ ಏನೂ ಕೇಳಬೇಡ, ಅವ್ರಾಗ ಅವ್ರು ಕೊಟ್ಟರೆ ಬೇಡ ಅಂತಲೂ ಅನ್ಬೇಡ, ಏನು ಬರುತ್ತೋ ಎಲ್ಲ ಎಂಜಾಯ್ ಮಾಡು ಅಂತೇಳಿ ಕಳಿಸಿದ್ರು ಸರ್. ಅದಾದಮೇಲೆ ಪಾಪ್ಕಾರ್ನ್ಗೆ ಹೋದಾಗ ಅಣ್ಣ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತಂದೆ. ಆಗ ನಕ್ಕಿದ್ರು. ಕಾಫಿ ಟೀ ತರೋದೈತೆ ಮಾಡ್ತೀಯಾ, ಅದೊಂದೇ ಕೆಲಸ ಇರೋದಂದ್ರು. ಮಾಡ್ತೀನಿ ಅಣ್ಣ, ನೋಟ್ ನಾನು ನಿಮ್ಮ ಜೊತೆ ಇರ್ಬೇಕು ಮಾಡ್ತೀನಿ ಅಂತಂದೆ. ಆ್ಯಕ್ಟಿಂಗ್ ಬರಲ್ಲ ಅಂತ ಬಂದಿದ್ದಲ್ಲೋ, ಸಖತ್ತಾಗಿ ಆ್ಯಕ್ಟಿಂಗ್ ಕಲ್ತ್ಬಿಟ್ಟಿದ್ದಲ್ಲೋ ಅಂದರು. ನಂಗೆ ಅರ್ಥ ಆಗಲಿಲ್ಲ ಮೊದಲು. ಅಣ್ಣ ಅಲ್ಲ ಕಣೋ, ಇಷ್ಟು ಹೆಸರು ಓಡ್ತಾ ಇದೆ ಆಚೆ, ಕಾಫಿ ಟೀ ತರಕ್ಕೆ ಬರ್ತೀನಿ ಅಂತ ಇದ್ದೀರಂತ. ಇಲ್ಲ ಅಣ್ಣ ನಿಜವಾಗ್ಲೂ ಬರ್ತೀನಿ. ಆಮೇಲೆ ಹೇಳಿದ್ರು, ಇಲ್ಲ ಇದ್ರಲ್ಲಿ ಯಾವುದೂ ಇಲ್ಲ ಕಣೋ, ನೆಕ್ಸ್ಟ್ ಸಿನಿಮಾಲ್ ಮಾಡೋಣ ಅಂದಿದ್ರು. ಮತ್ತೊಂದು ಫೋನ್ ಬಂತು, ಇಲ್ಲ ಪಾಪನ ಒಂದು ಚಿಕ್ಕದಿದೆ ಮಾಡ್ತೀಯಾ ಅಂತ. ಅಣ್ಣ ಮಾಡ್ತೀನಿ ಅಂತ. ಅದು ಕೊತ್ಮೀರಿದೊಂದು ಕ್ಯಾರೆಕ್ಟ್ರು ಪಾಪ್ಕಾರ್ನಲ್ಲಿ ಹೋಗಿ ಮಾಡಿದೆ ಸರ್. ಆ ಟೈಮಲ್ಲಿ ಏಟ್ ಬಿದ್ದಿತ್ತು ನನಗೆ. ಅವತ್ತು 2 ದಿನದ ಹಿಂದೆ ಸರ್ಜರಿ ಆಗಿತ್ತು ಮುಖ ಫುಲ್ಲು. ಸೊ ಅದರಲ್ಲಿ ಒಂದು ಬ್ಯಾಂಡೇಜ್ ಹಾಕ್ಕೊಂಡೆ ಆ್ಯಕ್ಟ್ ಮಾಡಿದ್ದೀನಿ. ಒಂದು 35-36 ಒಳಗೆ ಹಂಗೆ ಆ್ಯಕ್ಟ್ ಮಾಡಿ ಬಂದೆ. ಅದು ಹೌದು ಸರ್, ನನಗೆಲ್ಲ ಅವರೇ, ಇವತ್ತು ತಿಂತಿರೋ ಅನ್ನ ಎಲ್ಲ ಅವ್ರಿಗೆ ಸರ್. ಈಗ ಇದಕ್ಕೆ ಮೇಲೆ ಈಗ ಅದು ಆ ಕಾಕ್ರೋಚ್ ಕೇಳಿ 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 ತುಂಬ ಹಳೇದಾಯಿತು ಸರ್. ಅವ್ರು ಸರ್ರು ಅದನ್ನೇ ಹೇಳ್ತಾರೆ, ಅದರಿಂದ ಬೇರೆ ಏನೋ ಮಾಡ್ಬೇಕು ನೀನು, ಅದಕ್ಕೆ ನಾನು ಸ್ಟಿಕ್ ಆಗಕ್ಕೆ ಇಷ್ಟ ಇಲ್ಲ ಸರ್. ಅದು ಆಯಿತು, ಮುಗಿದೋಯ್ತದು. ಈಗ ವಿಜಯಣ್ಣನ ಸಲಗಾಲಿ ಸಾವಿತ್ರಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ನಾನು ತುಂಬ ಕಾಯ್ತಾ ಇರೋ ಕ್ಯಾರೆಕ್ಟರ್ ಅದು. ತುಂಬ ಒಳ್ಳೆಯ ಒಂದು ಪಾತ್ರನ ನನಗೆ ವಿಜಯಣ್ಣ ಮಾಡಿಕೊಟ್ಟಿದ್ದಾರೆ. ನಾನು ಕೆಲಸ ಮಾಡಿದ್ದೀನಿ, ಅವ್ರಿಗೆ ತುಂಬ ಖುಷಿ ಇದೆ. ಯಾವಾಗಲೂ ವಿಜಯಣ್ಣ ಅದೇ ಹೇಳ್ತಾರೆ, ಇದು ರಿಲೀಸ್ ಆದಮೇಲೆ ಇನ್ನೊಂದು ಸ್ಟೆಪ್ ಮೇಲೋಗೆ ಹೋಗ್ತಾ ಕಣೋ ನೀನು ಅಂತ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಸರ್. ಸಾವಿತ್ರಿ ಅನ್ನೋ ಒಂದು ಕ್ಯಾರೆಕ್ಟರ್ ಅದಷ್ಟು ನೆನಪಿದೆ, ಬೇಕಾದ್ರೆ ಹೇಳ್ತೀನಿ. ಸಲಗ, ಯುವರತ್ನ, ರಾಬರ್ಟ್, ಏಕಲವ್ಯ, ಚಾಂಪಿಯನ್, ರಂಗಮಂದಿರ, ಚಿಲಂ, ಯೆಲ್ಲೋ ಬೋರ್ಡ್, ಸಕಲ ಕಲಾ ವಲ್ಲಭ, ಒಂದಷ್ಟು ಸರ್. ಈಗ ಲಾಕ್ಡೌನ್ 4-5 ತಿಂಗಳಾಯ್ತು, ನಂಗೆ ಮರ್ತೇ ಹೋಗಿದೆ ಸರ್. ಇದೆ ಒಂದಷ್ಟಿದೆ, ಅದು ಯಾವುದೋ ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ಬಂತು, ಅದರಲ್ಲಿ ಇದೆ, ಅದ್ರದ್ದೊಂದು ಫೋಟೋ ಹೊಡೆದಿಟ್ಕೊಂಡಿದ್ದೀನಿ ಹೆಸರುಗಳಿಗೋಸ್ಕರ. ಓಕೆ. ಸೊ ಇಂಥ ಸುದ್ದಿ ಒಂದು ಕಾಲದಲ್ಲಿ ಗೋಡೆಗಳಿಗೆ ಅಕ್ಷರ ಅಂಟಿಸ್ತಿದೆ. ಹೌದು ಸರ್, ವಾಲ್ ಪೇಂಟಿಂಗ್ ಮಾಡ್ತಿದ್ದೆ ಸರ್. ಒಂದು 16-17 ವರ್ಷದಿಂದ ವಾಲ್ ಪೇಂಟಿಂಗ್ ಮಾಡ್ತಿದ್ದೆ ಸರ್ ನಾನು. ಸಿನಿಮಾದೆ ಆಲ್ಮೋಸ್ಟ್ ಈ ಸಿನಿಮಾದೆಲ್ಲ ಗೋಡೆ ಮೇಲೆ ಬರೆಯೋದು. ಲೀಗಲ್ ಇಲ್ಲೀಗಲ್ ಎಲ್ಲ ಒಪ್ಕೊಂಬಿಡೋರು ನಮ್ಮ ಓನರು. ಲೀಗಲ್ದು ಏನು ಪ್ರಾಬ್ಲಮ್ ಇರ್ತಿರಲ್ಲ, ಯಾರಾದರೂ ಬಂದರೆ ಕೇಳಿದ್ರೆ ಅದು ಸರ್ಟಿಫಿಕೇಟ್ಸ್ ಅದೇನೋ ಅದ್ರದ್ದೆಲ್ಲ ಪರ್ಮಿಷನ್ ಇರೋದು. ಕೆಲವೆಲ್ಲ ನಮ್ಮ ಓನರು ದುಡ್ಡಿಗೋಸ್ಕರ ಇಲ್ಲಿಗಲ್ ಒಪ್ಕೊಂಬಿಡೋರು. ನಮ್ಗೆ ಅದು ಗೊತ್ತು. ಈಗ ರೈಲ್ವೆ ಕಾಂಪೌಂಡು, ಕಾರ್ಪೊರೇಷನ್ ಕಾಂಪೌಂಡು, ಇದು ಯಾವುದೋ ನಿಮ್ಮನೆ ಕಾಂಪೌಂಡು, ಈ ಜಾಗ ಚೆನ್ನಾಗೈತಾ ಇಲ್ಲಿ ಬರೆದ್ಬಿಡಿ ಅಂತ. ನಾನು ಓದ್ತಿದ್ದೆ, ಫಸ್ಟ್ ಇಯರ್ DMC ಇಂದ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ ಮಾಡ್ತಿದ್ದೆ. ಓದ್ಕೊಂಡು ಕೆಲಸ ಮಾಡ್ತಿದ್ದೆ ನಾನು ಪಾರ್ಟ್ ಟೈಮು. ಬೇಜಾನು ಒದೆ ತಿಂದಿದ್ದೀನಿ ಸರ್. ಈ ಜನ್ಮಕ್ಕಾಗಷ್ಟು ಒದೆ ತಿಂದ್ಬಿಟ್ಟಿದ್ದೀನಿ ಆ ಕೆಲಸದಲ್ಲಿ. ಎಲ್ಲ ಕಡೆಯೂ ಮಾರ್ಕಿದೆ ನನಗೆ ಈಗಲೂ, ಹಂಗೆ ಒದೆ ತಿಂದಿದ್ದೀನಿ. ಬಿಕಾಸ್ ನಂಗೆ ಲೀಗಲ್ ಇಲ್ಲಿಗಲ್ ಗೊತ್ತಿರ್ತಿಲ್ಲ. ಇಲ್ಲಿ ಬರೆದ್ಬಿಡೋ ಅನ್ನೋರು ಬರೆಯೋಕ್ಕೆ ಹೋದಾಗ ಬೀಳೋದು. ಆಮೇಲೆ ನನಗೊಂದು ಮೇ ಬಿ 17 ವಯಸ್ಸು ಅನ್ಸುತ್ತೆ ಅವಾಗಲೇ ನನ್ನ ಮೇಲೆ 16 ಕೇಸ್ ಇತ್ತು ಈ ಥರದ್ದು. ಈ ಯಾವುದೋ ಪರ್ಮಿಷನ್ ಇಲ್ದಿರೋ ಗೋಡೆಗಳ ಮೇಲೆ ಬರೆದು ಬೆಳಗ್ಗೆ ಎದ್ದರೆ ಆವಾಗಲೇ ಕೊಡ್ಗೋಯ್ತಾ ಇದ್ದೆ ನಾನು. ಪರಿಸ್ಥಿತಿ ಹಂಗಿತ್ತು. ನನಗೆ ಬೇರೆ ಕೆಲಸ ಗೊತ್ತಿರಲಿಲ್ಲ, ಸೊ ಮಾಡ್ತಿದ್ದೆ. ಆಮೇಲೆ ಪರ್ಮಿಷನ್ ಇರೋದು ಮಾತ್ರ, ಸ್ವಲ್ಪ ದೊಡ್ಡವನಾದ್ಮೇಲೆ ಪರ್ಮಿಷನ್ ಇರೋ ಕೆಲಸ ಮಾತ್ರ ಮಾಡ್ತಿದ್ದೆ. ಹಂಗೂ ಪಾಪ ನಂಗೆ ಅಷ್ಟು ಹೊಡಿತಿರಲಿಲ್ಲ. ಆ ಸ್ಟೂಡೆಂಟ್ ಪಾಸ್ ಎಲ್ಲ ತೋರಿಸ್ತಿದ್ದೆ, ಅಣ್ಣ ಹಿಂಗೆ ನಾನು ಕಾಲೇಜ್ಗೆ ಹೋದಾಗ ಫೀಸ್ಗೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಂತ. ಹಂಗಾಗಿ ನಾನು ಒಬ್ಬನ್ನ ಸ್ವಲ್ಪ ಗೌರವ ಕೊಟ್ಟು ಸೈಡು ಕೂರಿಸಿ ಮಿಗ್ದವ್ರಿಗೆಲ್ಲ ಕೊಟ್ಟಿರೋರು ಬೇಜಾನು. ಅಂದರೆ ಎಲ್ಲ ಈಗ ರೈಲ್ವೆ ಕಾಂಪೌಂಡ್ ಮೇಲೆ ಬರುವಾಗ ರೈಲ್ವೆ ಪೊಲೀಸು, ಕಾರ್ಪೊರೇಷನ್ ಕಾಂಪೌಂಡ್ ಮೇಲೆ ಬರುವಾಗ BBMP ಅವರು, ನಿಮ್ಮ ಮನೆ ಮೇಲೆ ಬರುವಾಗ ನೀವು ಎಲ್ಲ ಕೊಟ್ಟವ್ರು. ಇದೆ ತುಂಬ ಕೆಟ್ಟ ದಿನ ಮರೆಯೋಕ್ಕಾಗದಿರೋದು ಒಂದಿದೆ. ಮೇ ಬಿ ನಂಗೆ 15-16 ವರ್ಷ ಆವಾಗ ಎಲ್ಲ ಆ ಟೈಮಲ್ಲೇ ಅನುಭವಿಸಿದ್ದು ನಾನು. ಅದಾದಮೇಲೆ 19ರ ಮೇಲೆ ನಾನು ಅಂಗಡಿ ಮಾಡಿದೆ, ಲೈಫ್ ಬೇರೆ ಥರ ಆಯಿತು. ಇಲ್ಲೇ ವಿಜಯನಗರ ಬಸ್ ಸ್ಟ್ಯಾಂಡ್ ಸರ್. ನಮ್ಮ ವಿಜಯನಗರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸುಲಭ ಶೌಚಾಲಯ ಇದೆ ಸರ್, ಇವತ್ತೂ ಇದೆ. ಅದು ಅವತ್ತಿಗೆ ಟಾಯ್ಲೆಟ್ ಯೂಸ್ ಮಾಡಬೇಕು ಅಂದರೆ 50 ಪೈಸಾ ಸರ್. ಅವತ್ತಿನ ಕಾಲಕ್ಕೆ, ನನ್ನ ಆ ಏಜಿನ ಕಾಲಕ್ಕೆ 50 ಪೈಸಾ. ನನ್ನ ಹತ್ರ 50 ಪೈಸಾ ಜೋಬಲ್ಲಿಲ್ಲ. ನಾನು ಬಸ್ಸಲ್ಲಿ ಓಡಾಡ್ತಿದ್ದು, ನಂದು ಸ್ಟೂಡೆಂಟ್ ಪಾಸ್ ಇತ್ತು. ಅದರಿಂದ ಓಡಾಡ್ತಿದ್ದೆ. ಅದು ಬಿಟ್ಟರೆ 4 ಕಡೆ ನನ್ನ ಜೋಬಲ್ಲಿ ಕೂತು. ನನಗೆ ಯಾವ ಅಭ್ಯಾಸನೂ ಇರಲಿಲ್ಲ. ನನಗೆ ಸಿಗರೇಟ್ ಇಲ್ಲ, ಎಣ್ಣೆ ಇಲ್ಲ, ಪಾನ್ ಪರಾಗ್ ಇನ್ನೊಂದು ಏನೂ ಇರಲಿಲ್ಲ ಆಗ ಯಾವ ಅಭ್ಯಾಸನೂ ಇರಲಿಲ್ಲ. ಓನರ್ ಊಟ ಕೊಡಿಸೋರು, ಊಟ ಮಾಡ್ಕೊತಿದ್ದೆ. ಸೊ ನನಗೇನು ಖರ್ಚಿನ ಅವಶ್ಯಕತೆನೇ ಇಲ್ಲ. ಹಂಗಾಗಿ ದುಡ್ಡು ಇರ್ತಿರಲ್ಲ ಅಂತ. ಅವತ್ತು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀನಿ, ಮಧ್ಯಾಹ್ನ ಟಾಯ್ಲೆಟ್ಗೆ ತುಂಬ ಅರ್ಜೆಂಟ್ ಆಗ್ಬಿಡ್ತದೆ. ನನ್ನ ಹತ್ರ 50 ಪೈಸಾನೂ ಇಲ್ಲ ಜೋಬಲ್ಲಿ. 50 ಪೈಸಾ ಕೊಟ್ಟರೆ ಅವ್ನು ಒಳಗೆ ಬಿಡ್ತಾನೆ. ಫುಲ್ ಅರ್ಜೆಂಟು, ಫುಲ್ ಹಿಂಸೆಲಿದ್ದೆ ಅವತ್ತು.
ನಾನು ಹೋಗಿ ಅವ್ರನ್ನ ಕೇಳ್ಕೊಂಡೆ, ಸರ್ ಇಲ್ಲೇ ನಾನು ಹಿಂಗೆ ಇರೋದು, ನಾನು ಸಾಯಂಕಾಲದಷ್ಟು ತಂದ್ಕೊಡ್ತೀನಿ ಎಂಟಾಣಿ, ದಯವಿಟ್ಟು ಹೋಗೋಕೆ ಬಿಟ್ಬಿಡಿ ಸರ್, ಆಗ್ತಿಲ್ಲ, ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ತೊಂದರೆ ಆಗ್ತಿದೆ ಒಳಗೆ. ಪಾಪ ಅವ್ರ ನಂತರ ತುಂಬ ಜನ ನೋಡಿದ್ರು ಅನ್ಸುತ್ತೆ, ಆ ಥರ ಫೇಕ್ಗಳು ಡೈಲಿ ಇರುತ್ತೆ ಅನ್ಸುತ್ತೆ, ಅಣ್ಣ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂತ. ಆ ಮನುಷ್ಯ ಬಿಡಲಿಲ್ಲ ಸರ್, ಏನು ಹೇಳ್ಕೊಂಡ್ರು ಬಿಡಲಿಲ್ಲ ಸರ್ ಆ ಮನುಷ್ಯ. ಸರ್ ಹೊಟ್ಟೆ ಹಸಿ ತಡೆದ್ಬಿಡ, ನಾವು 2 ದಿನದವರೆಗೂ ತಡಿಬೋದು, ಹೊಟ್ಟೆ ಹಸಿನ ತಡಿಬೋದು, ಬೋರ್ವೆಲ್ ನೀರು ಕುಡ್ಕೊಂಡು ಅದು ಇದು ಏನೋ ಮೇಂಟೈನ್ ಮಾಡ್ಕೊಂಡು ತಡಿಬೋದು. ಹಸು ತಡೆದೆಲ್ಲ ಅಭ್ಯಾಸ ಆಯ್ತು ನನಗೆ, ಬಟ್ ಮೋಷನ್ ಹೆಂಗೆ ಸರ್ ತಡೆಯೋದು, ಆಗಲೇ ಇಲ್ಲ ಸರ್. ನರ್ಕ ನೋಡ್ಬಿಟ್ಟೆ ಅವತ್ತು, ಅದು ಹೆಂಗೋ ಆಯಿತು. ಅವತ್ತು ನೈಟು ವಿಪರೀತ ಬೇಜಾರಾಗ್ಬಿಡ್ತು ಸರ್, ವಿಪರೀತ ಬೇಜಾರಾಗ್ಬಿಡ್ತು. ನಮ್ಮ ಓನರ್ ಹತ್ರ 10 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ದೆ ಸರ್. ನನಗಾಗ 5 ರೂಪಾಯಿ ಸಂಬಳ, ದಿನಕ್ಕೆ 5 ರೂಪಾಯಿ ಸಂಬಳ, 10 ರೂಪಾಯಿ ನನ್ನ ಸಂಬಳದಲ್ಲಿ ಅಡ್ವಾನ್ಸ್ ಬೇಕು ಅಂತ ಇಸ್ಕೊಂಡೆ ಸರ್. 8 ರೂಪಾಯಿಗೆ ವಿಷ ತೊಗೊಂಡು 2 ರೂಪಾಯಿಗೆ ಬರ್ಫಿ ತೊಗೊಂಡು ಅದು ಪೌಡ್ರ್ ಸರ್, ಅದು ಯಾವುದೋ ಏನು ಪೌಡ್ರ್, ಅದು ಯಾವುದೋ ಗಂಗೆ ಅಂಗಡೀಲಿ, ಅದೊಂಚೂರು ನೀರಲ್ಲಿ ಮಿಕ್ಸ್ ಮಾಡಿ ಹಿಂಗಿಟ್ಟೆ, ಆಗಲಿಲ್ಲ. ಆ ಸ್ಮೆಲ್ ಈಗಲೂ ಎಲ್ಲರೂ ಬರ್ತಾ ಇರುತ್ತೆ ಯಾವ್ದಾದ್ರು ಇಂಡಸ್ಟ್ರಿಗಳಲ್ಲಿ, ಅದು ಗೊತ್ತಾಗುತ್ತೆ ನನಗೆ ಆ ಸ್ಮೆಲ್ಲು. 2 ರೂಪಾಯಿ ಬರ್ಫಿ ತೊಗೊಂಡು ಅದೊಂಚೂರು ಈ ಬರ್ಫಿ ಒಂಚೂರು, ಅದೊಂಚೂರು ಈ ಬರ್ಫಿ ಒಂಚೂರು ತಿಂದ್ಬಿಟ್ಟೆ ಸರ್. ತಿಂದ್ಬಿಟ್ಟು ಅಲ್ಲಿ ಪಾಸ್ ಆಗ್ತಾಯಿದ್ದೆ, ಒಂದು ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ದೇವ್ರಿಗೆ ಕೈ ಮುಗ್ದೆ, ದಯವಿಟ್ಟು ನನ್ನ ಬರೋ ಜನ್ಮದಲ್ಲಿ ದುಡ್ಡಿರೋರ ಮಗನ ಹುಟ್ಟಿಸಿ, ನನಗೆ ಈ ಥರ ಬದುಕೋಕ್ಕೆ ಇಷ್ಟ ಇಲ್ಲ, ನನ್ನ ಕೈಲಿ ಆಗ್ತಿಲ್ಲ ದಿನ ಇದನ್ನು ತಳ್ಳೋಕ್ಕೆ ಅಂದ್ಬಿಟ್ಟು ಮನೆಗೆ ಹೋಗಿ ಮಲಗಿದೆ ಸರ್. ಒಂದು ಗಂಟೆ ರಾತ್ರಿ ಹೊತ್ತಿಗೆ ವಾಮಿಟ್ ಸ್ಟಾರ್ಟ್ ಆಯಿತು ಸರ್. ಸೊ ವಾಮಿಟ್ ಆಯ್ತಾನೆ ಇತ್ತು. ಆಮೇಲೆ ಬ್ಲಡ್ ವಾಮಿಟ್ ಸ್ಟಾರ್ಟ್ ಆಗ್ಬಿಡ್ತು. ಆಮೇಲೆ ಆಗಲಿಲ್ಲ, ಹೇಳ್ಕೊಂಬಿಟ್ಟೆ, ಇಲ್ಲ ಹಿಂಗೆ ವಿಷ ಕುಡಿದ್ಬಿಟ್ಟಿದ್ದೀನಿ ಅಂತ. ಅವತ್ತು ನಮ್ಮ ತಾಯಿ ನಮ್ಮ ಅಣ್ಣ ಇದ್ದರು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಮತ್ತು ನನಗೆ ಜ್ಞಾನೆಲ್ಲ ಬರೋದಕ್ಕೆ ಆಲ್ಮೋಸ್ಟ್ ಒಂದು 40 ಅವರ್ಸ್ ಮೇಲಾಗಿತ್ತು ಸರ್. ಮತ್ತೆ ಕಂಡುಬಿಟ್ಟೆ ಬದುಕ್ಬಿಟ್ಟಿದೆ, ತಿರ್ಗಾ ಬದುಕ್ಬಿಟ್ನಲ್ಲ ಅಂತ ಒಳಗನ್ನಿಸ್ತು. ಆಗ ನಮ್ಮ ಅಣ್ಣ ಒಂದು ಮಾತು ಹೇಳ್ದೆ, ನಮ್ಮ ತಾಯಿ ಹತ್ರ ಯಾವುದೋ ಒಡವೆಗಳಿರಲಿಲ್ಲ ಸರ್, ತುಂಬ ಕಷ್ಟದಲ್ಲಿದ್ವಿ, ಎಲ್ಲ ಮಾರ್ಕೊಂಬಿಟ್ಟಿದ್ರು. ಒಂದೇ ಒಂದು ಮೂಗ್ಬಿಟ್ಟಿತ್ತು, ಅದನ್ನು ಮಾರ್ಬಿಟ್ಟಿದ್ರು ಈ ನನ್ನ ಹಾಸ್ಪಿಟ್ಲ್ ಬಿಲ್ಗೆ. ಇದ್ದಿದ್ದೇ ಒಂದು ಮೂಗ್ಬಿಟ್ಟು, ಅದು ಸೀದ್ಬಿಟ್ಟ ಅಂತಂದ. ಅವತ್ತಿಂದ ದುಡಿಬೇಕು, ಬೇರೆ ಏನೋ ಮಾಡಬೇಕು ಅಂತ ಬಂತು ಸರ್ ಮನಸ್ಸಿಗೆ. ಅದಾದಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಲೆವೆಲ್ಗೆ ಇವತ್ತು ಆರಾಮಾಗಿದ್ದೀನಿ ಸರ್. ಇದೆ ಕಷ್ಟಗಳು ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಈ ಕಾಲೇಜು ರಜಾ ಮುಗಿದು ಬಸ್ ಪಾಸ್ದೆಲ್ಲ ಮುಗಿದೋಗುತ್ತೆ. ಕಾಲೇಜ್ ರಜೆ ಟೈಮಲ್ಲಿ ಬಸ್ ಪಾಸ್ ಸಿಗಲ್ಲ, ಅವಾಗ ದುಡಿರ್ತಿರಲ್ಲ, ಹಿಂದೆ ಹತ್ಬಿಡ್ತಿದ್ದೆ ಕಂಡಕ್ಟ್ರ್ ಮುಂದೆ. ಹಾಗೆ ಈಗಿನ ಥರ ಹುಡುಗರು ಹಿಂದೆ ಹುಡುಗಿರ ಮುಂದೆ ಅವೆಲ್ಲ ಏನಿರಲ್ಲ, ಹುಡುಗರು ಮುಂದೆ ಹತ್ಬೋದು, ಹಿಂದೆ ಹತ್ಬೋದು, ಎಲ್ಲ ಇತ್ತು. ಇವಾಗಿನ ಥರ ಹುಡುಗರು ಹಿಂದೆ ಅದಿರಲಿಲ್ಲ. ಕಂಡಕ್ಟ್ರ್ ಹಿಂದೆ ಇದ್ದರೆ ಮುಂದೆ ಹತ್ಬಿಡ್ತಿದ್ದೆ, ಅವ್ನು ಮುಂದೆ ಬರ್ತಾ ಇದ್ದಂಗೆ ಅಲ್ಲೆಲ್ಲೋ ಇಳಿದ್ಬಿಡ್ತಿದ್ದೆ. ತಿರುಗಿ ಇನ್ಯಾವುದೋ ಬಸ್ ಹಿಂದೆ ಹತ್ಬಿಡ್ತಿದ್ದೆ, ಅವ್ರು ಹಿಂದೆ ಬರ್ತಾ ಅಲ್ಲಿ ಇಳಿದ್ಬಿಡ್ತಿದ್ದೆ. ಹಿಂಗೆ ಬಸ್ಗೆ ಚಾರ್ಜಿಂದ ಓಡಾಡ್ತಿದ್ದವು ನಾನು. ಇವತ್ತು ಸಿನಿಮಾ ನಾನು ಹತ್ತಿದ್ರೆ ಇಳಿದ್ರೆ ಬರೀ ಏರ್ ಬಸ್ಸಲ್ಲೇ ಓಡಾಡ್ಸಿದ್ದೆ. ನಾನು ಹತ್ತಿದ್ರು ಫ್ಲೈಟು, ಇಳಿದ್ರು ಫ್ಲೈಟು, ಅಷ್ಟು ಸಿನಿಮಾ ಕೊಟ್ಟಿದ್ದೆ ಸರ್ ಇವತ್ತು. ಅದೇ ಇದನ್ನೆಲ್ಲ ಗೊತ್ತಿಲ್ಲದೆ ಕೆಲವರು ಕನ್ನಡ ಇಂಡಸ್ಟ್ರಿ ತುಳಿಯುತ್ತೆ, ತಿನ್ಕೋತಾ ಇದೆ, ಇದೆಲ್ಲ ಈ ಥರದ್ದೆಲ್ಲ ಫಾಲ್ತು ಮಾತುಗಳು ಆಡಬೇಡಿ. ಗೊತ್ತಿಲ್ಲದೆ ದಯವಿಟ್ಟು ಕನ್ನಡದ ಬಗ್ಗೆ, ಕನ್ನಡ ಸಿನಿಮಾದವ್ರ ಬಗ್ಗೆ ಮಾತಾಡಬೇಡಿ. ಇದೊಂದು ಸಲಹೆ ಸರ್. ಇಲ್ಲ ಸರ್, ಹಂಗೆಲ್ಲ ರೆಕಮೆಂಡೇಷನ್ ಇನ್ಫ್ಲೂಯೆನ್ಸ್ ಎಲ್ಲ ಏನಿಲ್ಲ ಸರ್. ಸರ್ ಹತ್ರ ಕೆಲಸ ಬರಬೇಕಷ್ಟು, ಕೆಲಸ ಮಾಡಬೇಕು. ಕೆಲಸ ಮಾಡದೆ ಮಿನಿಸ್ಟ್ರು ಮಗ ಆದರೂ ಸರ್ ಹತ್ರ ಜಾಗ ಇಲ್ಲ. ಕೆಲಸ ಬರೋನು ಎಳ್ನೀರು ಹೊಡೆಯೋನಾದರೂ ಸರ್ ಅವ್ರನ್ನ ಬೆಳಗ್ಗೆ ಹೀರೋ ಮಾಡ್ತಾರೆ. ಇದು ಸೂರಿ ಸರ್ ಎಕ್ಸಾಂಪಲ್. ತುಂಬ ಕ್ಯಾರೆಕ್ಟರ್ಗಳಿದೆ, ನಿಮಗೆ ಗೊತ್ತು. ಸೂರಿ ಸರ್ ಗರಡಿಯಿಂದ ಬಂದಂಥ ಎಷ್ಟೋ ಕಲಾವಿದರುಗಳು ಹೆಸರು ಇವತ್ತು ಎಲ್ಲರಿಗೂ ಗೊತ್ತಿದೆ. ಅವ್ರು ಯಾರು ರಾಯಲ್ ಫ್ಯಾಮಿಲಿಯಿಂದ ಬಂದವರೇನಲ್ಲ, ಅವ್ರಿಗೆ ಕೆಲಸ ಮಾಡಬೇಕಷ್ಟೆ ಯಾರಾದರೂ ಸರ್. ಸುದಿ ವಾಪಸ್ ಮನೆಗೆ ಹೋದ್ರೆ, ಮನೆ ಬಿಟ್ಟು ಬಂದರು? ಓಯ್ ಸರ್ ಆಯಿತು, ಅದು ಮನೆ ಬಿಟ್ಟು ಬಂದಿದ್ದೆ ನಾನು ಒಂದು ಲೆವೆಲ್ಗೆ ಬಂದಮೇಲೆ ಅಂತ. ಆಮೇಲೆ ನಾನು ಮನೆಗೆ ಹೋಗಲಿಲ್ಲ ಸರ್. ಅದೊಂದು ಚಿಕ್ಕ ಮನೆ, ನಾವು ಸಣ್ಣದು ಯಾವುದೋ ಒಂದು ಗೋಡಲ್ಲಿ ಇದ್ದಿದ್ದು. ಒಂದು ರೇಂಜಿಗೆ ಬಂದು ನಾನು ಚಂದ್ರ ಲೇಔಟಲ್ಲಿ ಆ ಟೈಮ್ಗೆ ಒಂದು ಲೀಸ್ ಮನೆ ಮಾಡಿ ಅಲ್ಲಿದ್ದವ್ರನ್ನೆಲ್ಲ ಅಲ್ಲಿಗೆ ಕರ್ಸ್ಕೊಂಡೆ ಸರ್. ನಾನು ಮತ್ತೆ ಆ ಮನೆಗೆ ಹೋಗಲಿಲ್ಲ. ನಾನು ಅಪ್ಪ ಅಮ್ಮ ನಮ್ಮ ಅಣ್ಣ ಎಲ್ಲ ನಾವು ಅಲ್ಲಿಗೆ ಶಿಫ್ಟ್ ಆದ್ವಿ. ಹೌದು ಸರ್, ನನಗೆ ಮದುವೆಗೆ ಒಬ್ಬ ಮಗ ಇದ್ದಾನೆ, ಒಂದು 8 ವರ್ಷದ ಮಗ ಇದ್ದಾನೆ ನನಗೆ, ಗೌತಮ್ ಅಂತ. ಇಲ್ಲ ಸರ್, ಇದೆಲ್ಲ ಆಗಿ ತುಂಬ ವರ್ಷಗಳಾಗೋಯ್ತು. ತುಂಬ ಬೇಗ, ತುಂಬ ಸಣ್ಣ ವಯಸ್ಸಿಗೆ ನಾನು ಅಂಗಡಿ ಎಲ್ಲ ಮಾಡಿದೆ, ಅದೆಲ್ಲ ಆಯಿತು. ಈಗ ಸಿನಿಮಾಸಿಗೆ ಬಂದಮೇಲೆ ಅವ್ರಿಗೆ ತುಂಬ ಖುಷಿ ಇದೆ. ಎಲ್ಲೋದ್ರು ಅದೇ ಕಾಕ್ರೋಚ್ ಅವರಪ್ಪ, ಅದೇ ಸುದಿ ಅವ್ರ ತಂದೆ, ಅದೇ ಸಿನಿಮಾದವರು ಅಂತೆಲ್ಲ ಹೇಳೋದ್ರಲ್ಲಿ ಖುಷಿ ಇದೆ ಅವ್ರಿಗೆ. ಆದರೆ ನಾನು ಅವಾಗವಾಗ ಸಿನಿಮಾಲಿ ಬೇಜಾನ್ ಏಟ್ ಬೀಳ್ತಾ ಇರುತ್ತೆ. ಆ ಏಟ್ ಮಾಡ್ಕೊಂಡು ಬಂದಾಗೆಲ್ಲ ದಿನ 1-2 ದಿನ ರಾತ್ರಿ ಬೆಳಗ್ಗೆ ಆ ನೋವು ಅಂತೂ ಮನೆಯವರು ಅನುಭವಿಸ್ತಾರೆ ನನ್ನ ಜೊತೆ. ಹೌದು ಸರ್, ಹೇಳ್ತೀನಿ, ಇದನ್ನು ನೀವು ಹಾಕ್ಲೇಬೇಕು, ಸೀರಿಯಸ್ ಆಗಿ ಇದನ್ನು ನೀವು ಹಾಕ್ಲೇಬೇಕು. ಮೊನ್ನೆ ಯಾವುದೋ FB ನೋಡ್ತಾ ಇದ್ದೆ, ಯಾರೋ ಒಂದು ಹುಡುಗಿ, ನನಗೆ ಗೊತ್ತಿಲ್ಲ, ಟಿಕ್ ಟಾಕ್ ಸ್ಟಾರು ಅದು ಇದು ಅಂತೇನೋ ನೋಡ್ತಿದ್ದೆ. ಭಯಂಕರ ನೋವಾಯಿತು ಮನಸ್ಸಿಗೆ. ನನ್ನ ಪ್ರಕಾರ ಅದೇನು ತುಂಬ ದೊಡ್ಡ ಟ್ಯಾಲೆಂಟ್ ಅಲ್ಲ ಸರ್ ಟಿಕ್ ಟಾಕ್ದು. ಏನೋ ಸುಮ್ಮನೆ ಹಿಂಗೆ ಹಿಡ್ಕೊಂಡು 2 ಸೆಕೆಂಡ್ ಮಾಡೋದು, ಅದು ಅಂಥದ್ದೇನಲ್ಲ. ತಪ್ಪು ತಿಳ್ಕೊಬೇಡಿ ಯಾರೋ, ನನಗನ್ಸಿದ್ದು ನಾನು ಹೇಳ್ತಿದ್ದೀನಿ. ಅದನ್ನು ನಾವುಗಳೇ 10 ಜನ ಸೇರ್ಕೊಂಡು ಟಿಕ್ ಟಾಕ್ ಸ್ಟಾರ್ ಮಾಡಿ, ಸೆಲೆಬ್ರಿಟಿ ಮಾಡಿ ಏನೋ ಮಾಡಿಟ್ಟಿದ್ದೀವಿ. ಕನ್ನಡ ಇಂಡಸ್ಟ್ರಿ ಗೊತ್ತಿದ್ರೆ ಮಾತ್ರ ಕನ್ನಡದ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕು ಸರ್. ನಾವೆಲ್ಲ ಯಾರೋ ಮೋರಿ ಮೇಲೆ ಬಣ್ಣ ಹಿಡ್ಕೊಂಡು ಬರೀತಿದ್ದವ್ರಿಗೆ ಇವತ್ತು ಅದ್ಭುತವಾದ ಜೀವನ ಕಟ್ಕೊಟ್ಟಿದೆ ಸಿನಿಮಾ. ನಾನು, ನನ್ನ ಹೆಂಡ್ತಿ, ನನ್ನ ಮಗ, ನನ್ನ ಜೊತೆ ಇರೋ ಹುಡುಗರು ಎಲ್ಲರೂ ಕೂತ್ಕೊಂಡು ತಿಂತಾರೋ ಅನ್ನೋ ಸಿನಿಮಾ ಕೊಟ್ಟಿದ್ದು. ಸಿನಿಮಾ ಇಂಡಸ್ಟ್ರಿನೇ ಗೊತ್ತಿಲ್ಲ, ಕನ್ನಡ ಇಂಡಸ್ಟ್ರಿಲಿ ತುಳಿತಾರೆ, ಬೆಳೆಯೋಕ್ಕೆ ಬಿಡಲ್ಲ, ಅಲ್ಲೆಲ್ಲೋ ಆಂಧ್ರಾಗೆ ಹೋಗ್ಬಿಟ್ರೆ ನನ್ನನ್ನು ಅಲ್ಲೆಲ್ಲೋ ಅರಮನೆಯಲ್ಲಿ ಕೂರಿಸ್ತಾರೆ, ಇದೆಲ್ಲ ಸುಳ್ಳು.
ಸರ್ ನಮ್ಮನ್ನು ಇವತ್ತವರೆಗೂ ಎಲ್ಲ ಹೀರೋಸ್ ಜೊತೆ ಕೆಲಸ ಮಾಡಿದ್ದೀನಿ ಸರ್. ಆಲ್ಮೋಸ್ಟ್ 80% ಹೀರೋಸ್ ಜೊತೆ ಕೆಲಸ ಮಾಡಿದ್ದೀನಿ. ಯಾವತ್ತೂ ಒಬ್ಬರು ಒಂದು ಸಣ್ಣದಾಗೂ ನೋವು ಮಾಡಿಲ್ಲ ಸರ್. ಹೇಳ್ಕೊಟ್ಟಿದ್ದಾರೆ, ತಿದ್ದಿದ್ದಾರೆ, ಅಣ್ಣನ ಥರ ನಿಂತಿದ್ದಾರೆ, ಕಷ್ಟ ಅಂತ ಫೋನ್ ಮಾಡಿದಾಗ ಬಂದಿದ್ದಾರೆ, ದುಡ್ಡುಗಳಿಲ್ಲ ದುಡ್ಡುಗಳು ಕೊಟ್ಟಿದ್ದಾರೆ, ಎಲ್ಲ ಥರ ಏಟ್ ಬಿದ್ದಾಗೆ ಒತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಮಲಗಿಸಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಗಳು. ಇವತ್ತವರೆಗೂ ನನಗೆ ಗೊತ್ತಿರೋ ಕನ್ನಡದಲ್ಲಿ ಈ ತುಳಿಯೋ ಸಿಸ್ಟಮ್ಮು, ನೆಪೋಟಿಸಮ್ ಇದೆಲ್ಲ ಇಲ್ಲ. ಗೊತ್ತಿದ್ರೆ ಮಾತಾಡಿ, ದಯವಿಟ್ಟು ಗೊತ್ತಿಲ್ಲದೆ ಮಾತಾಡಬೇಡಿ. ಇದೊಂದು ಹೇಳ್ತೀನಿ ಸರ್ ಎಲ್ಲರಿಗೂ, ಹೊಸಬ್ರಿಗೆ. ಇಲ್ಲಿ ಯಾರೂ ತುಳಿಯೋರಿಲ್ಲ, ಬರೀ ಬೆಳೆಸೋರೇ ಇರೋದಿಲ್ಲಿ. ಯಾಕಂದ್ರೆ ನಮ್ಮನ್ನು ಬೆಳೆಸಿದ್ದಾರೆ. ನನ್ನ ಜೊತೆ ನನ್ನ ಬ್ಯಾಚ್ ಹುಡುಗರು ತುಂಬ ಜನ ಇದ್ದಾರೆ ಈಗ ಸಿನಿಮಾಲಿ ಒಂದೊಂದು ಮಟ್ಟಿಗೆ ಇರೋರು. ಯಾವತ್ತೂ ಯಾರೋ ಹಿಂಗೆ ಒಂದಿನೂ ನನ್ನ ಹತ್ರ ಹೇಳ್ಕೊಂಡಿಲ್ಲ, ಹಿಂಗೆ ಇವ್ರಿಗೆ ಮಾಡಿಬಿಟ್ರು ಹಂಗೆ ಅವ್ರು ಮಾಡಿಬಿಟ್ರು ಅಂತ. ಗೊತ್ತಿದ್ರೆ ಕನ್ನಡದ ಬಗ್ಗೆ ಮಾತಾಡಿ ಸರ್. ದರ್ಶನ್ ಸರ್ ಸೂಪರ್ ಸರ್. ಬಿಕಾಸ್ ನಾನು ಐರಾವತನೇ ಮಾಡಿದ್ದೆ ಸರ್ ಜೊತೆ ಅವಾಗಲೇ. ಅವ್ರು ನಮಗಿಂತ ಕಷ್ಟದಿಂದ ಬಂದಿರೋದ್ರಿಂದ ಅವರು ಅದೆಲ್ಲ ಗೊತ್ತಿದೆ ಅವ್ರಿಗೆ. ಹುಡುಗರು ಏನು ಕಷ್ಟ ಬೀಳ್ತಾರೆ ಏನು ಅದೆಲ್ಲ ಗೊತ್ತಿದೆ. ತುಂಬ ನೀಟಾಗಿ ಯಾರೇ ಹೊಸಬ್ರು ಬಂದರೂ ಹ್ಯಾಂಡಲ್ ಮಾಡ್ತಾರೆ ಸರ್. ತುಂಬ ಪ್ರೀತಿಯಿಂದ, ತುಂಬ ಇದಾಗಿ. ಯಾಕಂದ್ರೆ ನಾವು ಎಷ್ಟೊಂದು ಮನಸ್ಸಲ್ಲಿ ಇಟ್ಕೊಂಡು ದರ್ಶನ್ ಸರ್ ಜೊತೆ ಕೆಲಸ ಮಾಡ್ತೀನಿ ಅಂದಾಗ ಅವರು ಆ ಮಾತಾಡ್ಸೋ ಇದರಲ್ಲೇ ನಮಗೆ ಅದು ಖುಷಿ ಆಗ್ಬಿಡುತ್ತೆ ಸರ್. ಒಂದು ಅರ್ಧ ಗಂಟೆಯಲ್ಲೇ ನಮ್ಮ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಟ್ಬಿಡ್ತಾರೆ. ಆ್ಯಂಡ್ ಅಪ್ಪು ಸರ್ ನಂಗೆ ವೆರಿ ಕ್ಲೋಸ್ ಸರ್. 4 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಈಗ ಇನ್ನೊಂದೆರಡು ಮಾತುಕತೆ ಆಗಿದೆ ಸರ್ ಜೊತೆದು, ಗೊತ್ತಿಲ್ಲ, ಸಿಕ್ಕಿದ್ರೆ ಮಾಡ್ತೀನಿ. ಅಪ್ಪು ಸರ್ ತುಂಬ ತುಂಬ ಕ್ಲೋಸ್ ಸರ್. ಅಂಜನಿ ಪುತ್ರ ಮಾಡ್ತಿದ್ವಿ ಅಪ್ಪು ಸರ್ ಜೊತೆ. ಆಗ ಒಂದು ಶಾರ್ಟು ಸರ್ಗ ತುಂಬ ಇಷ್ಟ ಆಯಿತು. ಆ ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ ಸುದಿ ಅಂತೇಳಿ ನನಗೊಂದು ಗ್ಲಾಸ್ ಪ್ರೆಸೆಂಟ್ ಮಾಡಿದ್ರು ಸರ್, ಓಕ್ಲೆ ಗ್ಲಾಸು. ಅಪ್ಪು ಸರ್ ಅವ್ರ ತಲ್ಲೇ ಯಾರೋ ಹೇಳಿ ತರಿಸಿ ಕೊಟ್ಟರು ಸರ್. ನಾನು ಆಮೇಲೆ ಇಲ್ಲಿ ಬಂದು ನೆಟ್ಟಲ್ಲೆಲ್ಲ ಹೊಡೆದು ಚೆಕ್ ಮಾಡಿದೆ ಸರ್. 42,000 ರೂಪಾಯಿ ಗ್ಲಾಸು ಸರ್, ಓಕ್ಲೆದು. ಯಾವುದು ಇಟಾಲಿಯನ್ ಇದು ಸರ್, ಇಂಡಿಯಾಗೆ ಇಲ್ಲವೇ ಇಲ್ಲ ಅದು ಆ ಗ್ಲಾಸು. ಇಟಲಿಲಿ ಸೇಲ್ ಮಾಡೋವಂಥದ್ದು ಯಾವುದೋ ಗ್ಲಾಸ್ ಅದು, ಇಂಡಿಯಾಗೆ ಇಲ್ಲ, ಅದು ಇಲ್ಲಿ ಸಿಗೋದೇ ಇಲ್ಲ. ಆ ಥರದ್ದೊಂದು ಗ್ಲಾಸ್ ಕೊಟ್ಟರು. ಅದನ್ನ ಎತ್ಕೊಂಡು ಹಂಗೆ ದೇವ್ರ ಮನೆ ಇಟ್ಬಿಟ್ಟಿನಿ ಸರ್, ಅಪ್ಪ ಸರ್ ಕೊಟ್ಟಿದ್ದು ಅಂತ. ಒಂದೆರಡು ಸತಿ ತುಂಬ ಇಂಪಾರ್ಟೆಂಟ್ ಜಾಗಕ್ಕೆ ಹಾಕೊಂಡು ಹೋಗಿದ್ದೀನಿ. ಅದೇನಾರು ಆಗ್ಬಿಟ್ರೆ ಅಂತ ತುಂಬ ಕೇರ್ಫುಲ್ಲಾಗಿ ಅದನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಸರ್. ದರ್ಶನ್ ಸರ್ ಜೊತೆ ನಾವು ಐರಾವತ ಮಾಡಬೇಕಾದ್ರೆ ಸರ್ ಫ್ರೇಮಲ್ಲಿ ನಾನು ಅವ್ರದ್ದೇನೋ ಬೈಕ್ ಕತ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಒಂದು 16 ಜನ ನಾವು ಹುಡುಗರು. ಅದರಲ್ಲಿ ಸರ್ನೇ ಓವರ್ಲ್ಯಾಪ್ ಮಾಡಿಬಿಟ್ಟಿದ್ವಿ ಆ್ಯಕ್ಚುಲಿ ನಾವು. ಆ ಫ್ರೇಮ್ ಒಳಗೆ ಬರಬೇಕು ಅಂತ. ಆಗ ಡೈರೆಕ್ಟರ್ ಸರು ಗದರಿದ್ರು, ಕಾಣಬೇಕಾ ಅವರು, ಬೇಡವಾ ಸೈಡಿಗೆ ಬಾ ಅಂತ. ಆಗ ದರ್ಶನ್ ಸರ್ ಒಂದು ಮಾತು ಹೇಳಿದರು, ಬಿಡು ಅರ್ಜುನ, ನಾವು ಇದೇ ಥರನೇ ಕಷ್ಟದಲ್ಲಿ ಬಂದಿದ್ದು. ಫ್ರೇಮಲ್ಲಿ ಒಂದು ಸತಿ ಮುಖ ಕಾಣಿಸಿದ್ರೆ ಸಾಕು ಅಂತ ನಾನು ಇದ್ದೀನಿ ಅಂತ ಹಿಂದೆ ಬೇರೆ ಹಾಕ್ಬಿಡೋರು. ಆ ಕಷ್ಟ ಎಲ್ಲ ನಾನು ನೋಡಿದ್ದೀನಿ. ಬಿಡು ಹುಡುಗರು ಕಾಣಲಿ, ನಾವು ಗೊತ್ತು, ಕರ್ನಾಟಕಕ್ಕೆ ಗೊತ್ತು, ಹುಡುಗರು ಕಾಣಲಿ ಅಂತೇಳಿ ಆ ಫ್ರೇಮ್ನೇ ಚೇಂಜ್ ಮಾಡಿಸಿದ್ರು. ಬಿಕಾಸ್ ಪಾಪ ಡೈರೆಕ್ಟ್ರು ಆ ಫ್ರೇಮ್ ಬ್ಯೂಟಿಗೆ ಏನು ಬೇಕೋ ಮಾಡಿದ್ರು. ಆದರೆ ಸರ್ ಇರಲಿ ಬಿಡು, ಹುಡುಗರು ಅವ್ರಿಗೆ ಏನೋ ಒಂದು ಆಸೆ ಇರ್ತದೆ, ಆ ಫ್ರೇಮ್ನ ವೈಡಾಗಿಟ್ಟು ಶೂಟ್ ಮಾಡಿಸಿದ್ರು ಸರ್. ಅವತ್ತೇ ಕಳೆದೋಗ್ಬಿಟ್ಟೆ ನಾನು ಸರ್. ಇಂಡಸ್ಟ್ರಿ ಸಪೋರ್ಟ್ ಇರೋದಕ್ಕೆ ಸರ್ ಇವತ್ತವರೆಗೂ ಇಲ್ಲಿ ಕೂತಿರೋದು. ಇವತ್ತು ಆಚೆ ಹೋದ್ರೆ ಹಿಂಸೆ ಆಗೋ ಅಷ್ಟು ನನಗೆ ಒಳ್ಳೆ ಹೆಸರು ತಂದುಕೊಟ್ಟಿರೋದು ಸಿನಿಮಾ ಸರ್. ಮುಂಚೆ ಇದೇ ಥರ ಕೂದಲು ಬಿಟ್ಕೊಂಡು ಹಿಂಗೆ ವಾಲೆ ಹಾಕೊಂಡು ಓಡಾಡ್ತಿದ್ದೆ. ಎಲ್ಲರೂ ಬೈಯೋರು, ನನ್ನ ಹೆಂಡ್ತಿನ ಎಲ್ಲರೂ ಕೇಳೋರು, ಇದೇನು ನಿಮ್ಮ ಯಜಮಾನ್ರು ಹಿಂಗೆ ಓಡಾಡ್ತಾರೆ, ಅಲ್ಲಿ ಸ್ಕೂಲಲ್ಲಿ ಎಲ್ಲ ಹೋದ್ರೆ ಟೀಚರ್ ನನ್ನ ಮಗನ ಕೇಳೋರು, ಇದೇನು ನಿಮ್ಮ ಪಪ್ಪ ಹಿಂಗೆ ಬರ್ತಾರೆ ಅಂತ. ಇವತ್ತು ನಿಮ್ಮ ಪಪ್ಪ ಅವರಲ್ವಾ, ಇವ್ರ ಹೆಂಡ್ತಿ ನೀವಲ್ವಾ ಅಂತಿದ್ದಾರೆ. ಇದೆಲ್ಲ ಸಿನಿಮಾ ತಂದುಕೊಟ್ಟಿರೋದು. ಇವತ್ತು ಯಾರಾದರೂ ನನ್ನ ಮನೆ ಅಕ್ಕಪಕ್ಕ, ನನ್ನ ಅಂಗಡಿ ಅಕ್ಕಪಕ್ಕ ಯಾರಿಗಾರು ಅಡ್ರೆಸ್ ಹೇಳ್ಬೇಕಂದ್ರೆ, ಏನಿಲ್ಲ ಗುರು, ವಿಜಯನಗರಕ್ಕೆ ಬಾ, ಕಾಕ್ರೋಜ್ ಅವ್ರ ಅಂಗಡಿಯನ್ನು ನಿನ್ನನ್ನು ಕರ್ಕೊಂಬರ್ತಾರೆ, ಅಲ್ಲಿಗೆ ಬಾ, ಅಲ್ಲಿಂದ ನಾನು ನಿನ್ಗೆ ಹೇಳ್ತೀನಿ ಅಂತ. ನಾನು ಎಲ್ಲಿ ಮನೆ ಇದ್ದೀನಿ ಅಲ್ಲೇ ಹೇಳ್ತಾರೆ. ಇಲ್ಲ ಕಾಕ್ರೋಜ್ ಅವ್ರ ಮನೆ ಅಂತ ಕೇಳೋ, ಯಾರೊಬ್ರು ಅಡ್ರೆಸ್ ಹೇಳ್ತಾರೆ, ಅಲ್ಲಿಗೆ ಬಂದ್ಬಿಡು, ನಾನು ಅಲ್ಲಿಂದ ಹೇಳ್ತೀನಿ ಅಂತ. ಇದಿಷ್ಟು ಸಿನಿಮಾ ಸರ್. ಸೂರಿ ಸರ್ ಆಬ್ವಿಯಸ್ಲಿ ನಾನು ಹೇಳ್ದಲ್ಲ, ನಿಮ್ಗೆ ನೆನ್ನೆ ಏನೋ ಮೆಸೇಜ್ ಮಾಡಿದಾಗಲೇ ನಿಮಗೆ ನಾನು ಫಸ್ಟ್ ಹೇಳಿದ್ದೆ, ಸರ್ ನೀವು ನಮ್ಮ ಸೂರಿ ಸರ್ದು ವಿಜಯಣ್ಣ ಅವ್ರ ಅಕ್ಕಂದು ಮಾಡಿದಿರಲ್ವ ಸರ್, ನನಗೆ ಅನ್ನ ಕೊಟ್ಟಿದ್ದು ದೇವ್ರವ್ರು ಅಂತಲೇ ನಿಮ್ಗೆ ಕಳಿಸಿದ್ದೆ. ಸೂರಿ ಸರ್, ದಯವಿಟ್ಟು ಈ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಹೊಡೀರಿ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನ ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣ ಅಂತ.